ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಆರಾಧನೆ ಮುಗಿಸಿ ವಾಕ್ಯದ ಭಾಗಕ್ಕೆ ಬರುವಾಗ ದೇವರು ತನ್ನ ಕೃಪೆ ತಿಳಿಸಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡುವಾಗ ಆಮೇಲೆ ಸ್ತೋತ್ರದೊಂದಿಗೆ ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ಅಭಿಷೇಕವಾದ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಈ ರೀತಿಯಾಗಿ ಪ್ರಾರ್ಥಿಸುವಾಗ ನಿನ್ನ ಕೃಪೆ ಈ ಸಭೆಯ ಮೇಲೆ ಇಳಿದು ಬರಲಿ ಸ್ವಾಮಿ. ನಿನ್ನ ಬಲ ಇಳಿದು ಬರಲಿ ಸ್ವಾಮಿ. ನಿನ್ನ ಶಕ್ತಿ ಇಳಿದು ಬರಲಿ ಸ್ವಾಮಿ. ಸಭೆಗೆ ಬಂದಂಥ ಒಂದೊಂದು ಜನಗಳನ್ನು ನೀನು ಮುಟ್ಟು ಸ್ವಾಮಿ. ಮುಟ್ಟುವಂಥ ದೇವರು ನೀನಾಗಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಸತ್ಯವಾದ ದೇವರು ನೀನು ಸ್ವಾಮಿ. ಜೀವಂತ ದೇವರು ನೀನು ಸ್ವಾಮಿ. ಮನ ಮರುಗುವಂಥ ದೇವರು ನೀನು ಸ್ವಾಮಿ. ನಿನ್ನನ್ನೇ ನಾವು ಆರಾಧಿಸುವಾಗ ಸ್ವಾಮಿ, ನಮ್ಮ ಮನೆಗಳಲ್ಲಿ ಒಂದು ಬದಲಾವಣೆ ಕೊಡು, ನಮ್ಮ ಕುಟುಂಬದಲ್ಲಿ ಒಂದು ಬದಲಾವಣೆ ಕೊಡು, ನಮ್ಮ ವ್ಯವಹಾರಗಳಲ್ಲಿ ಒಂದು ಬದಲಾವಣೆ ಕೊಡು, ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಕೊಡು, ನಮ್ಮ ಸಭೆಗಳಲ್ಲಿ ಒಂದು ಬದಲಾವಣೆ ಕೊಡು, ನಮ್ಮ ಸೇವೆಯಲ್ಲಿ ಒಂದು ಬದಲಾವಣೆ ಕೊಡಪ್ಪ. ನಿನ್ನ ರಾಜ್ಯದ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸು ಸ್ವಾಮಿ. ಆರಾಧನೆಯಲ್ಲಿ ಇಳಿದಂಥ ಅಭಿಷೇಕ ನಮ್ಮನ್ನು ಬರವಾರದವರೆಗೂ ಕಾಯಲಿ ಸ್ವಾಮಿ. ಅದೇ ರೀತಿಯ ಕರ್ತನೆ ರಾಜನೇ ಈಗ ವಚನದ ಭಾಗದ ಮೂಲಕ ನೀನೇ ಮಾತಾಡಿಸ್ತೀಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಕೃಪೆಯುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಪ್ರೈಸ್ ಲಾರ್ಡ್. ನಾನು ನಿಮಗೆ ಕಳೆದ ವಾರದಲ್ಲಿ ಒಂದು ಮಾತು ಹೇಳಿದ್ದೆ. ಪ್ರೀತಿ ಬಗ್ಗೆ, ಸಮಾಧಾನದ ಬಗ್ಗೆ, ದುಃಖದ ಬಗ್ಗೆ, ಹಿಂಸೆದ ಬಗ್ಗೆ ಎಲ್ಲ ಪಾಸ್ಟರ್ಗಳು ವಾಕ್ಯ ಕೊಡ್ತಾರೆ. ಆದರೆ ನಾನು ವಾರನೂ ಕೂಡ ನಿಮಗೆ ನಾನು ಒಬ್ಬೊಬ್ಬ ವ್ಯಕ್ತಿಗಳ ಬಗ್ಗೆ, ಬೈಬಲ್ ಇರುವಂಥ ಸ್ಥಳಗಳ ಬಗ್ಗೆ, ಬೈಬಲಲ್ಲಿ ಯೇಸು ಮಾಡಿದ ಅದ್ಭುತಗಳ ಬಗ್ಗೆ ಇದನ್ನು ತಿಳಿಸ್ತೀನಿ ಮುಂದಕ್ಕೆ. ಯಾಕೆಂದರೆ ಬೈಬಲ್ ನಿಮಗೆ ಅರ್ಥ ಆಗಬೇಕಲ್ವಾ? ಆ ಕಾರಣಕ್ಕೋಸ್ಕರ ನೀವು ಬೈಬಲಲ್ಲಿ ಅದ್ಭುತದ ಬಗ್ಗೆ, ಆಶೀರ್ವಾದದ ಬಗ್ಗೆ ಎಲ್ಲ ವಾಕ್ಯ ಬೇಕಾ? ದಿನ ಸಾಯಂಕಾಲ ಕಾನ್ಫರೆನ್ಸ್ ಕಾಲ್ ಮಾಡ್ತಾ ಇದ್ದೀವಲ್ಲ. ಬೆಳಿಗ್ಗೆ 5 ಗಂಟೆಯಿಂದ 6:30 ಗಂಟೆ ಕಾನ್ಫರೆನ್ಸ್ ಕಾಲ್ ಇದೆ, ಮತ್ತು ಸಾಯಂಕಾಲ 6:30 7:30 ಗಂಟೆ ಕಾನ್ಫರೆನ್ಸ್ ಕಾಲ್ ಇದೆ. ಇದಕ್ಕೆ ನೀವು ಸೇರಿದ್ರೆ ಬೈಬಲಲ್ಲಿರ್ತಕ್ಕಂಥ ಕಥೆಗಳು, ವಾಕ್ಯಗಳನ್ನ ಕೊಡ್ತೀನಿ. ಆದರೆ ಈ ಭಾನುವಾರ ದಿವಸ ಮಾತ್ರ ಕಿಟಕಿ ಬಾಗಿಲಕ್ಕಿ ಭಾನುವಾರ ದಿವಸ ಮಾತ್ರ ನಾನು ಇನ್ನು ಮುಂದಕ್ಕೆ ಬೈಬಲ್ನ ವ್ಯಕ್ತಿಗಳು ಮತ್ತು ಅವರ ಜೀವಿತ ಯಾವ ಥರ ಇತ್ತು, ಅದರಲ್ಲಿ ಬೈಬಲಲ್ಲಿ ನಮಗೆ ಏನು ಪಾಠ ಕಲಿಸ್ತಾ ಇರೋದ್ರ ಬಗ್ಗೆ ನಾವು ನೋಡಿಕೊಳ್ಳುವ. ಕಳೆದ ವಾರದಲ್ಲಿ ನಾವು ನೋಡಿಕೊಂಡಂಥ ಸಂಗತಿ ಪ್ರಥಮ ಮನುಷ್ಯನ ಬಗ್ಗೆ ನಾವು ನೋಡಿಕೊಂಡು, ಇವತ್ತು ಮಂಗನಿಂದ ಮಾನವ ಅಂತ ಹೇಳ್ತಾರೆ. ಅದು ಮಂಗನಿಂದ ಮಾನವಲ್ಲ, ದೇವರಿಂದ ಮಾನವ. ಅದಲ್ಲಿಯ ಮಂಗನಿಂದ ಮಾನವಲ್ಲ, ದೇವರಿಂದ ಮಾನವ ಅಂತ ನಾವು ನೋಡ್ಕೊಂಡು, ಯಾರು ಬಂದಿರಲಿಲ್ಲೋ ಅವ್ರು ದಯವಿಟ್ಟು ಯೂಟ್ಯೂಬಲ್ಲಿ ನೋಡ್ಕೊಬೋದು. ಆದರೆ ಭಾನುವಾರದ ಸಂದೇಶ ಅಂತ ಹೇಳಿ ಬರೀಲಿಕ್ಕೆ ಮರ್ತೋಯ್ತು ಅಷ್ಟೇ, ಹಂಗೇನೆ ಲೋಡ್ ಆಗೋಯ್ತು. ಅದಕ್ಕೆ ಇನ್ನು 5 ದಿವಸ ಹಿಂದೆ ನಾನು ಮಾಡಿದ್ದೆ, ಅದನ್ನು ದಯವಿಟ್ಟು ನೋಡಿ. ಇದಕ್ಕೆ ಹೋಲಿಕೆ ಆಗ್ತದೆ, ಆಯಿತಾ? ಮಂಗನಿಂದ ಮಾನವಲ್ಲ, ದೇವರಿಂದ ಮಾನವ ಅಂತ ಹೇಳೋದ್ರ ಬಗ್ಗೆ ನಾನು ಕೊಟ್ಟಿದ್ದೆ. ಹಾಗೆಯೇ ಇವತ್ತು ಮನುಷ್ಯ ಯಾವ ಥರ ಉಂಟಾದ, ಮನುಷ್ಯನೇ ದೇವರು ಏನು ಅನುಕೂಲಗಳನ್ನ ಮಾಡಿಕೊಟ್ರು, ಮನುಷ್ಯ ಯಾವ ಥರ ದೇವ್ರ ಜೊತೆ ಫ್ರೆಂಡ್ಶಿಪ್ಪಲ್ಲಿದ್ದ, ಅದೇ ಮನುಷ್ಯ ದೇವರನ್ನು ಯಾವ ಥರ ಕಳ್ಕೊಂಡ ಅಂತ ಹೇಳೋದ್ರ ಬಗ್ಗೆಯೂ ಕೂಡ ಕಳೆದ ವಾರದಲ್ಲ ಕೊಟ್ಟೆ. ಆದರೆ ಈ ವಾರದಲ್ಲಿ ಅದೇ ಮನುಷ್ಯನಾದಂತಹ ಆದಾಮ ಮತ್ತು ಅವ್ವನಿಗೆ ಹುಟ್ಟಿರತಕ್ಕಂಥ 2 ಮಕ್ಕಳ ಬಗ್ಗೆ ಹೋಗ್ತಿದೆ ಅಲ್ಲ. ಫಸ್ಟ್ ಮನುಷ್ಯ ಯಾರು? ಆದಾಮ ಮತ್ತು ಅವ್ವ ಅಲ್ವಾ? ಅವರ 2 ಮಕ್ಕಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಅಲ್ಲಲ್ವಾ? ಆ 2 ಮಕ್ಕಳು ಬೈಬಲಲ್ಲಿ ನಮಗೆ ಏನು ಪಾಠನ ಕಲಿಸ್ತಾರೆ. ಈಗ ಮಹಾತ್ಮ ಗಾಂಧೀಜಿ ಬಗ್ಗೆ ಹೇಳಿದಾಗ ಏನದು ಸಡನ್ನಾಗಿ ಹೇಳ್ತೀರಾ? ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವರು ಹೇಳ್ತೀರಾ, ಬ್ರಿಟಿಷ್ ಅಂತ ಹೋರಾಡಿದ್ರು ಹೇಳ್ತೀರಾ, ಎಲ್ಲ ಹೇಳ್ತಿರ್ತಾನೆ. ಹಂಗೇನೆ ಪ್ರಿಯರೇ, ಈ ಒಂದು ಬೈಬಲ್ ಅಂತ ಒಬ್ಬೊಬ್ಬ ವ್ಯಕ್ತಿಗಳ ಕಥೆನೂ ಕೂಡ ನಮ್ಮ ಜೀವಿತಕ್ಕೆ ಪಾಠವಾಗಿದೆ. ಅಲ್ಲಲ್ವಾ? ಏನಾಗಿದೆ? ಪಾಠ ಆಗಿದೆ. ಈ ಪಾಠ ನಾವು ಕಲ್ತ್ಕೋಬೇಕಾಗಿದೆ ಬೇರೆ. ಪ್ರೈಸ್ ಲಾರ್ಡ್. ಹಾಗಾದರೆ ನಾವು ಆದಿಕಾಂಡ 4ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದೋಣ ಬೇರೆ. ಓದಿ ಆದಿಕಾಂಡ 4ನೇ ಅಧ್ಯಾಯ 1ನೇ ವಾಕ್ಯದಿಂದ. ಜೋರಾಗಿ. ಆ ಪುರುಷನು ಅವಳನ್ನು ಕಾಯಿನನ್ನು ಎತ್ತು. ಬೇಡ, ನಾನೇ ಓದ್ತೀನಿ ಬಿಡಿ. ಯಾಕಂದ್ರೆ ಸರಿಯಾಗಿ ಓದಲಿಕ್ಕೆ ಆಗೋದಿಲ್ಲ ಅಂತ ನೋಡಿ. ಹಳ್ಳಿ ಜನಗಳು 8ನೇ ಕ್ಲಾಸು 10ನೇ ಕ್ಲಾಸು 7ನೇ ಕ್ಲಾಸು ಓದಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಆ ಓದಿರ್ಬೇಕಾದ್ರೆ ಕೂಡ ಅವ್ವ ಅಪ್ಪನಿಗಿಂತ ಕೊಟ್ಟಿಗೆಲ್ಲ ಸಗಣಿ ತೆಗೆದು ಮಾಡಿರೋ ಓದು ವಿದ್ಯೆನೂ ತಲೆಗೆ ಹತ್ತಿರೋದಿಲ್ಲ. ಇರಲಿ, ನಾನೇ ಓದ್ತೀನಿ. ಆ ಪುರುಷನು ತನ್ನ ಹೆಂಡತಿಯನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನ್ನು ಎತ್ತು ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ತರುವಾಯ ಅವನ ತಮ್ಮನಾದ ಏಬೇಲನನ್ನು ಎತ್ತಳು. ಏಬೇಲನು ಕುರಿ ಕಾಯುವನಾದನು, ಕಾಯಿನನು ವ್ಯವಸಾಯ ಮಾಡುವನಾದನು.
ಹಾಗಾದರೆ ಪ್ರಿಯರೇ, ಇಲ್ಲಿ ನಾವು ತಿಳಿದುಕೊಳ್ಳತಕ್ಕಂಥ ಸಂಗತಿ ಏನಂದರೆ, ಇವತ್ತು ಕಳೆದ ವಾರದಲ್ಲಿ ನಾವು ಪ್ರಥಮ ಗಂಡ ಹೆಂಡತಿರ ಬಗ್ಗೆ ತಿಳ್ಕೊಂಡು, ಫಸ್ಟ್ ಆಪ್ರೇಷನ್ ಮಾಡಿದ್ರ ಬಗ್ಗೆ ತಿಳ್ಕೊಂಡು, ಫಸ್ಟ್ ಮಂಕಿ ಇಂಜೆಕ್ಷನ್ ಯಾರು ಕಂಡುಹಿಡಿದು ಕೊಟ್ಟು, ಫಸ್ಟ್ ಹೆಂಡತಿ ಹೆಂಗೆ ಸಿಕ್ಕೋದು ತಿಳ್ಕೊಂಡು, ಹಾಗೆಯೇ ಇವತ್ತು ಪ್ರಥಮ ಸಂಸಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಗಂಡ ಹೆಂಡತಿ ಕೂಡಿರಲಿಲ್ಲ, ಈಗ ಗಂಡ ಹೆಂಡತಿ ಕೂಡು ಹಾಗೆ ಕೂಡ ಮಾಡತಕ್ಕಂಥದ್ದು ದೇವರ ಚಿತ್ತವಾಗಿದೆ. ಇವತ್ತು ಗಂಡನನ್ನು ಅಗಲಿ ಹೆಂಡತಿ ಇರಬಾರ್ದು, ಹೆಂಡತಿಯನ್ನು ಅಗಲಿ ಗಂಡ ಇರಬಾರ್ದು. ಬೈ ಚಾನ್ಸ್ ಗಂಡ ಹೆಂಡತಿಯರು ಪ್ರೀತಿಯಲ್ಲಿ ಮಾತ್ರ ಅಲ್ಲ, ಪರಿಶುದ್ಧತೆಯಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ದೇವರ ಒಂದು ಇಷ್ಟ ಬಂದಂಥ ರೀತಿಯಲ್ಲಿ ಗಂಡ ಹೆಂಡತಿನ ಕೂಡಿ ಬಂದರೆ ಅಲ್ಲಿ ಆಶೀರ್ವಾದನೇ ಆಗೋದು. ಕೂಡುವಂಥದ್ದು ತಪ್ಪಾದಾಗ ನಿಜವಾಗಿಯೂ ಹೇಳಲಿಕ್ಕೆ ಹೋದರೆ ಆ ಮನೆಯಲ್ಲಿ ದೊಡ್ಡ ವಿರಸಗಳು ಬರ್ತದೆ. ಇರಲಿ, ಹಾಗಾದರೆ ನನ್ನ ಹೆಂಡತಿಯಾದ ಅವ್ವಳನ್ನು ಕೂಡಲು, ಹಾಗಾದರೆ ಅವ್ವನನ್ನು ಕೂಡಲಿಕ್ಕೆ ದೇವರೇ ಜ್ಞಾನ ಕೊಟ್ಟಿದ್ದು. ಅಲ್ಲಲ್ಲಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಸಂತಾನ ಉತ್ಪತ್ತಿ ಆಗಬೇಕಿದ್ರೆ ಅದು ದೇವರೇ ಜ್ಞಾನ ಕೊಟ್ಟಿದ್ದು. ಅದಕ್ಕೆ ಸಾಕ್ಷಿ ಆಧಾರ ಏನು ಗೊತ್ತಾ? ಆದಿಕಾಂಡ 1:28 ಬರ್ತಿದೆ, ನೀವು ಬಹು ಸಂತಾನ ಉಳ್ಳವರಾಗಿ ಎಚ್ಚರಿ ಅಂತ ಹೇಳಿದ್ದಾರೆ. ಬಹು ಸಂತಾನವಾಗಿ ಉಳ್ಳವರಾಗಿ ಎಚ್ಚರಿ ಅಂತ ಹೇಳಿದ ಮೇಲೆ ಅಲ್ಲಿ ಮಕ್ಕಳಾಗಲೇಬೇಕು ತಾನೆ. ಮಕ್ಕಳಾಗಬೇಕಾದ್ರೆ ಗಂಡ ಹೆಂಡತಿ ಕೂಡಲೇಬೇಕು ತಾನೆ. ಆ ಗಂಡ ಹೆಂಡತಿನ ಕೂಡಲಿಕ್ಕೆ ಫಸ್ಟ್ ಕಲಿಸಿಕೊಟ್ಟಿರ್ತಕ್ಕಂಥದ್ದು ಈ ಪ್ರಥಮ ಮನುಷ್ಯನಾದಂಥ ಆದಾಮ ಮತ್ತು ಅವ್ವ. ಅವರು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನ್ನು ಎತ್ತಳು. ಅದೇ ಥರದ ಒಂದು ಮಗುವನ್ನು ಅವರೆತ್ತರು. ಹಾಗಾದರೆ ಈ ಲೋಕದ ಫಸ್ಟ್ ಮಗು ಹೇಳಿದ್ರೆ ಕಾಯಿನ. ಯಾರ ಮಗ? ಆದಾಮ ಫಸ್ಟ್ ಮನುಷ್ಯನ ಮಕ್ಕಳು. ಫಸ್ಟ್ ಮಗು ಯಾರಿದ್ರೆ ಕಾಯಿನ ಅಂತ ಹೇಳ್ಬೇಕಂತ ಒಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲೇ ಫಸ್ಟ್ ಮಗುವಾಗಿ ಹುಟ್ಟಿದವನು. ಪ್ರಪಂಚಕ್ಕೆ ಫಸ್ಟ್ ಮಗುವಾಗಿ ಹುಟ್ಟಿದವನು ಕಾಯಿನ ಅಂತೇಳಿ. ಆಗ ಆ ತಾಯಿ ಖುಷಿ ಆಗ್ತದೆ. ನಾನು ಒಂದು ಹೇಳ್ತೀನಿ ಕೇಳಿ. ಕಾಣದೇ ಇರತಕ್ಕಂಥ ಒಂದು ಜೀವಿನ ಸಡನ್ನಾಗಿ ಕಂಡುಬಿಟ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತಾ ಇಲ್ವೋ? ಆಗುತ್ತಾ ಇಲ್ವೋ? ಈಗ ನಾವು ಕೊಡಗಿನಿಂದ ಬಂದಿರೋರು, ನಾವು ಒಂದು ಸಲ ಇರೋದು ಬಲಮುರಿಯಲ್ಲಿ ನೀರಲ್ಲಿ ಆಟ ಆಡಲಿಕ್ಕೆ ಹೋಗ್ತಾ ಇದ್ವಿ. ನಮ್ಮ ಜ್ಯೋತಿ ಏನು ಮಾಡಿದ್ರೆ ಗೊತ್ತಾ, ಇಷ್ಟಿಷ್ಟೇ ಆಡು ಮರ ನೋಡಿಬಿಟ್ಟು ಡ್ಯಾಡಿ ಈ ಊರಲ್ಲಿ ನೋಡಿ ಎಷ್ಟೆಷ್ಟು ದೊಡ್ಡ ನಾಯಿ ಮರಿ ಅಂತೇಳಿ. ಯಾಕೆಂದರೆ ಅವಳಿಗೆ ಆಡು ಮರಿ ಗೊತ್ತಿರಲಿಲ್ಲ. ಡ್ಯಾಡಿ ಈ ಊರಲ್ಲಿ ನೋಡಿ ಎಷ್ಟೆಷ್ಟು ದೊಡ್ಡ ನಾಯಿ ಮರಿಗಳು ಅಂತ ಹೇಳಿದ್ರು. ನಾನು ಆಗ ಹೇಳಿದೆ, ನಾಯಿ ಮರಿ ಎಲ್ಲ ಕಣವ, ಇದು ಆಡು ಅಂತ ಅವಳಿಗೆ ವಿವರಿಸಿ ಕೊಟ್ಟದ ಮೇಲೆ ಅವಳಿಗೆ ಗೊತ್ತಾಯ್ತಾ. ಹಾಗೇನೆ ಆ ಒಂದು ತಂದೆ ತಾಯಿಗಳಿಗೆ ಫಸ್ಟ್ ಮಗು ಬಂದಾಗ ಹೆಂಗೆ ಆಗಿರ್ಬೋದು ಲೆಕ್ಕ ಹಾಕ್ರಿ. ಅವ್ರ ಥರನೇ ಇರುವಂಥ ಒಂದು ಸುಂದರವಾದ ಮಗು, ಆ ಮಗು ಹೆರಿಗೆ ಆಗಿದ್ರೆ ಎಷ್ಟು ಖುಷಿಯಾಗಿರ್ಬೋದು ಲೆಕ್ಕ ಹಾಕಿ. ಯೋಚನೆ ಮಾಡಿ, ಪ್ರಪಂಚದ ಪ್ರಥಮ ಮಗು ಬೇರೆ, ನಿಜವಾ? ಎಷ್ಟು ಖುಷಿಯಾಗಿರೋದು. ಆಗ ಅವಳು ಏನು ಮಾಡ್ತಾರೆ ಗೊತ್ತಾ, ಅವಳು ಮಾಡೋ ತಪ್ಪನ್ನೆಲ್ಲ ಮರ್ತ್ಬಿಟ್ಲು. ಅವಳೇ ತಾನೇ ಗಂಡನಿಗೆ ಅಂಡ ತಿನ್ನಿಸ್ಬಿಟ್ರದು. ಅದನ್ನೆಲ್ಲ ಮರ್ತ್ಬಿಟ್ಟು ಅವಳು ಹೇಳ್ತಾಳೆ, ದೇವರ ಅನುಗ್ರಹದಿಂದ ನಾನು ಗಂಡು ಮಗನನ್ನೇ ಪಡೆದಿದ್ದೀನಿ ಅಂತೇಳಿ. ಅವಳು ಯಾವಾಗ ಗಂಡು ಮಗನನ್ನ ದೇವರ ಅನುಗ್ರಹ ಪಡೆದಿ ಅಂತ ಹೇಳಿದ್ರು, ಇವತ್ತು ಹೆಂಗಸರ ಬಾಯಲ್ಲಿ ಗಂಡಸರ ಬಾಯಲ್ಲಿ ನನಗೆ ಫಸ್ಟ್ ಗಂಡು ಮಗು ಆಗಲಿ ಬರೀ ಎಲ್ಲ ಬಾಯಲ್ಲಿ ಗಂಡು ಮಗು ಆಗಲಿ ಅಂತ ಹೇಳೋದು. ಅವತ್ತು ಅವಳು ಹೆಂಗೆ ಹೇಳಿದ್ರು ಹಂಗೇನೆ ಇವತ್ತು ಗಂಡು ಮಗುಗೆ ಆಸೆ ಪಡ್ತಾರೆ ಜನ, ಹೆಣ್ಣು ಮಕ್ಕಳಿಗೆ ಆಸೆ ಪಡ್ತಾ ಇಲ್ಲ. ಯಾಕೆ ಖರ್ಚು ಮಾಡಿ ಮದುವೆ ಮಾಡಬೇಕು ಅಂತೇಳಿ. ಹೆಣ್ಣು ಮಕ್ಕಳು ಕಂಡವ್ರದ್ದು ನಮ್ಮದು ಗಂಡು ಮಕ್ಕಳು ಹೇಳ್ತಾರೆ. ಇಲ್ಲ ಬೇರೆ ಹೆಣ್ಣು ಮಕ್ಕಳಿಗೂ ನಾವು ಪ್ರೀತಿ ಮಾಡೋಣ. ಹಿರಿಯಮ್ಮ ಅಲ್ಲಲ್ಲಿಯ. ಅದಕ್ಕೇನು ದೇವ್ರು ಏನು ಮಾಡ್ತಾರೆ, ಇವ್ರಿಗೊಂದು ತಂಗಿನ ಕೂಡ ಕೊಟ್ಟರು. ಅದು ವಾಕ್ಯದಲ್ಲಿ ಮುಂದಕ್ಕಿದೆ. ಇವ್ರಿಗೊಂದು ತಂಗಿನ ಕೊಟ್ಟರು. ಯಾಕಂದ್ರೆ ಈ ಗಂಡು ಮಕ್ಕಳೇ ಆಗ್ಬಿಟ್ರೆ ಲೋಕದಲ್ಲಿ ಎಲ್ಲ ಗಂಡು ಮಕ್ಕಳೇ ಬೇಕಾದ್ರೆ ಹೆಣ್ಣಿಗೆ ಹೋಗೋದು, ಗಂಡು ಹೆಣ್ಣು ಕೂಡಲೇಬೇಕಲ್ವ. ಅದಕ್ಕೆ ನಯಾಮ ಅಂತ ಹೇಳತಕ್ಕಂಥ ಒಂದು ತಂಗಿನ ಕೂಡ ಕೊಟ್ಟಿದ್ದಾರೆ. ಅದು ಮತ್ತೆ ಹೇಳ್ತೀನಿ ನಿಮಗೆ. ಅಲ್ಲಲ್ಲಿಯ ಕೂಡಲು ಗರ್ಭಿಣಿಯಾಗಿ ಕಾಯಿನಲ್ಲಿತ್ತು, ಯೆಹೋವನ ಅನುಗ್ರಹದ ಗಂಡು ಮಗು ಪಡೆದೇನೆ ಎಂದು ಹೇಳಿದಳು. ಹಾಗಾದರೆ ಪ್ರಥಮ ಮನುಷ್ಯನಾದಂಥ ವ್ಯಕ್ತಿಗೆ ಪ್ರಥಮ ಮಗುವಾಗಿ ಕಾಯಿನ ಹುಟ್ಟಿದ. ನೆಕ್ಸ್ಟ್ ಏನು ಗೊತ್ತಾ ಬೇರೆ, ಎರಡನೆಯ ಮಗುವಾಗಿ ಏಬೇಲ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಹುಟ್ಟಿದ. ಈ ಹುಟ್ಟಿದ ತಕ್ಷಣವೇ ದೇವರು ಏನು ಮಾಡಿದ್ರೆ ಇವರು ಇಬ್ಬರಿಗೂ ಒಂದು ಕೆಲಸ ಮಾಡಲಿಕ್ಕಿರ್ತಕ್ಕಂಥ ಒಂದು ಅವಕಾಶಗಳನ್ನ ಕೊಟ್ಟರು. ಯಾಕೆಂದರೆ ಆದಾಮನ ಜೊತೆಯಲ್ಲಿ ಸಂಗಾತಿಗಳಾಗಿರಬೇಕಾದ್ರೆ ಪ್ರಾಣಿ ಪಕ್ಷಿಗಳನ್ನು ಕೂಡ ಕೊಟ್ಟಿದ್ದ ದೇವರು. ಆ ಪ್ರಾಣಿ ಪಕ್ಷಿಗಳಲ್ಲಿ ಒಬ್ಬ ಏನು ಮಾಡಿದ್ರೆ ಹೊಲದ ಬೆಳೆಯನ್ನು ಬೆಳೀತಿದ್ದ. ಯಾರು? ಈ ಕಾಯಿನ. ನೋಡಿ ಕೆಳಗಡೆ ವಾಕ್ಯನ ಓದಿ. ಕಾಲಾಂತರದಲ್ಲಿ ತರುವಾಯ ಅವನ ತಮ್ಮನಾದ ಏಬೇಲನನ್ನು ಏಬೇಲನ್ನು ಕುರಿ ಕಾಯೋನಾದ, ಕಾಯಿನನು ವ್ಯವಸಾಯ ಮಾಡೋನಾದ. ಹಾಗಾದರೆ ವ್ಯವಸಾಯ ಮಾಡೋದು ಅವಶ್ಯಕತೆ ಇರಲಿಲ್ಲ. ಒಳ್ಳೆ ಹಣ್ಣಿನ ತೋಟದಲ್ಲಿ ಅವರಿದ್ದರು. ಹೋಗಿ ಇಷ್ಟ ಬಂದಂಗೆ ತಿಂತಾಯಿದ್ರು. ಸಂಜೆ ತಂಗಳಲ್ಲಿ ದೇವರು ಬಂದು ಮಾತಾಡ್ತಿದ್ರು.
ಆದರೆ ಆದಾಮ ಮಾಡಿರ್ತಕ್ಕಂಥ ಪಾಪದಿಂದಾಗಿ ಇವತ್ತು ವ್ಯವಸಾಯ ಮಾಡೋದ ಪರಿಸ್ಥಿತಿ ಬಂತು. ಸಮೃದ್ಧಿಯಾಗಿ ಹಣ್ಣು ಹಂಪಲುಗಳನ್ನ ತಿಂತಾ ಇದ್ದಂಥವ್ರು ನಾವು ಪ್ರಿಯರೇ, ಮುಳ್ಳುಗಳು ಕಳೆಗಳು ಬೆಳೀತಾ ಬಂತು. ಅದು ಯಾವಾಗ ಕತ್ತರಿಸಲಿಲ್ಲೋ ಫಲ ಕೊಡೋದಿಲ್ಲ ಅಂತೇಳಿ ವ್ಯವಸಾಯ ಮಾಡೋದಕ್ಕೋಸ್ಕರ ಕಾಯಿನನ್ನು ದೇವರು ನೇಮಿಸಲಿಕ್ಕೆ ಬುದ್ಧಿ ಕೊಟ್ಟರು. ವ್ಯವಸಾಯದ ಬಗ್ಗೆ ಜ್ಞಾನವನ್ನು ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ದೇವರು ಪ್ರಿಯರೇ. ಹಾಗೆಯೇ ಕುರಿ ಕಾಯೋಕ್ಕೆ ತಮ್ಮನಾದ ಹೇಬೇಲ ಕುರಿ ಕಾಯ್ತಾ ಇದ್ದ. ಹಲ್ಲೆಲೂಯಾ. ಇದು ನಮ್ಮ ಜೀವಿತಕ್ಕೆ ಎಷ್ಟೊಂದು ಅಳವಡಿಸ್ತಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಕೆಲಸ ಇಲ್ಲದೆ ಸೋಮಾರಿಗಳಾಗಿ ಮನೆಯಲ್ಲಿ ಕೂತಿರಬಾರ್ದು ಅಂತ ಅರ್ಥ. ಕೆಲಸ ಮಾಡಲೇಬೇಕು. ಇವತ್ತು ಏನು ಮಾಡ್ತಾರೆ ಗೊತ್ತಾ, ಚರ್ಚಲ್ಲಿ ಸುಮಾರು ಜನ ಏನು ಮಾಡ್ತಾರೆ ಗೊತ್ತಾ, ಸೇವೆಗೆ ನಿಂತವರು ಸೇವೆಗೆ ಹೋಗೋರು ಕೆಲಸಕ್ಕೆ ಹೋಗ್ಬಾರ್ದು ಅಂತಾರೆ. ಸುಳ್ಳು ಪ್ರಿಯರೇ. ನಾನು ಇವತ್ತು ಕೆಲಸ ಮಾಡಿನೇ ನಾನು ಸೇವೆ ಮಾಡ್ತಾ ಇರೋದು. ನಾನು ಇವತ್ತು ಬೆಳಿಗ್ಗೆ ಒಬ್ಬರು ಅಂಕಲ್ ಹೇಳಿದ್ರು, ನಿಮಗೆ ಸೇವೆ ಮಾಡಲಿಕ್ಕೆ ಕಷ್ಟ ಆಗುತ್ತದೆ ಹೇಳಿ. ನಿಜವಾಗೂ ಕಷ್ಟ ಆಗ್ತದೆ, ದುಡ್ಡು ಕಾಸು ಕಷ್ಟ ಆಗ್ತದೆ. ಆದರೆ ನಾನು ಇನ್ನೊಬ್ಬರಿಗೆ ಡಿಪೆಂಡ್ ಆಗೋದಿಲ್ಲ, ಇನ್ನೊಬ್ಬರಿಗೆ ಕೈ ಒಡ್ಡೋದಿಲ್ಲ. ಆದರೆ ಕೊಟ್ಟರೆ ಬೇಡ ಅಂತ ಹೇಳೋದಿಲ್ಲ, ಇಸ್ಕೊಳ್ತೀನಿ. ಆದರೆ ಕೊಡಿ ಕೊಡಿ ಕೊಡಿದ್ರೆ ನಾನು ಕೇಳೋದಿಲ್ಲ ಅಂಕಲ್, ದುಡಿತಾ ಇದ್ದೀನಿ, ಚರ್ಚ್ ನಡೆಸ್ತಾ ಇದ್ದೀನಿ ಅಂತ ಹೇಳಿದೆ. ಅಲ್ಲಲ್ವಾ, ಚರ್ಚ್ ನಡೆಸ್ತಾ ಇದ್ದೀನಿ. ಇವತ್ತು ಕೂಡ ದೇವರು ಕಲಿಸಿರ್ತಕ್ಕಂಥ ಪ್ರಥಮ ಪಾಠ ಕುರಿ ಕಾಯಬೇಕು, ವ್ಯವಸಾಯ ಮಾಡಬೇಕಾದ್ರೆ ಇದು ದೇವರು ಮನುಷ್ಯ ಕೆಲಸ ಮಾಡಬೇಕಂತ ತೋರಿಸೋದಕ್ಕೋಸ್ಕರನೇ ಅವರ ತಂದೆ ತಾಯಿಗಳ ಮೂಲಕ ಹೇಳಿಸಿದ್ದಾರೆ. ಅಲ್ಲಲ್ವಾ, ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ತಂದೆ ತಾಯಿಗಳು ಹೇಳಿರ್ಬೋದು ಅಥವಾ ದೇವರೇ ಜ್ಞಾನ ಕೊಟ್ಟಿರ್ಬೋದು. ಸುಮ್ಮನಾದರೂ ಆ ಹಣ್ಣು ಹಂಪಲುಗಳ ತೋಟದ ಮಧ್ಯದಲ್ಲಿ ಆದಾಮ ಓಡಾಡ್ತಾ ಮಜವಾಗಿದ್ದರು. ಆದರೆ ಈ ಥರ ಕೂರೋದು ಸರಿಯಲ್ಲ ಅಂತೇಳಿ ಅಲ್ಲಿ ದೇವರು ಅವರಿಗೆ ಜ್ಞಾನ ಕೊಟ್ಟರು ಕೆಲಸ ಮಾಡಲಿಕ್ಕೆ. ಆಗ ಪ್ರತಿಯೊಬ್ಬ ಮನುಷ್ಯನು ಕೂಡ ಕೆಲಸ ಮಾಡಲೇಬೇಕು ಅಂತ ಹೇಳೋದು ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಳಬಹುದಷ್ಟೇ. ಅಲ್ಲಲ್ವಾ. ನೆಕ್ಸ್ಟ್ ಅಲ್ಲಿ 3ನೇ ವಾಕ್ಯದಲ್ಲಿ, ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆ ತನ್ನ ಹಿಂಡಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿದನು. ಕಾಯಿನನು ಮತ್ತು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಆತನ ಮುಖ ಕಳೆಗೊಂಡಿತು. ಇಲ್ಲಿ ನೋಡಿ ಪ್ರಿಯರೇ, ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಷಯ ಏನಂದರೆ ಪ್ರಿಯರೇ, ಕಾಣಿಕೆ ಕಾಲಾಂತರದಲ್ಲಿ ಅಂದರೆ ಅವ್ರು ಸುಮಾರು ವರ್ಷಗಳಾಗಿರ್ಬೋದು. ಈ ಕಾಲ ಆ ಕಾಲ ಅಂತ ಬರೋದಿಲ್ಲ. ಕಾಲಾಂತರದಲ್ಲಿ ಬಾಗಿಲಿಗಿತ್ತ ನೀ ಬಂದು ಒಳ್ಳೇದಾಯಿತು, ಓದಲಿಕ್ಕೆ ಯಾರೂ ಇರಲಿಲ್ಲ, ದೇವರು ಒಳ್ಳೇದು ಮಾಡಲಿ. ಅಲ್ಲಲ್ವಾ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಯೆಹೋವನಿಗೆ ಕೆಲವೊಂದನ್ನು ನೋಡಿ ಚೆನ್ನಾಗಿ ಅರ್ಥ ಮಾಡಿ. ಅಲೋ ಎಲ್ಲ ಈ ಕಡೆ ನೋಡ್ರಪ್ಪ, ಬರೋರು ಸ್ವಲ್ಪ ಬೇಗ ಬರಬೇಕಮ್ಮ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹಾಗಾದರೆ ಫಸ್ಟ್ ಮನುಷ್ಯನಿಗೆ ದೇವರಿಗೆ ಕಾಣಿಕೆ ಕೊಡಬೇಕು ಅದು ಹೆಂಗೆ ಗೊತ್ತಾಯಿತು? ಫಸ್ಟ್ ದೇವರಿಗೆ ಕಾಣಿಕೆ ಕೊಡಬೇಕು ಅಂತೇಳಿ ಹೆಂಗೆ ಗೊತ್ತಾಯಿತು? ಇಡೀ ಪ್ರಪಂಚದಲ್ಲಿ ಫಸ್ಟ್ ಕಾಣಿಕೆ ಕೊಟ್ಟಂಥ ವ್ಯಕ್ತಿ ಇವನೇನೆ. ಫಸ್ಟ್ ಮನುಷ್ಯ, ಫಸ್ಟ್ನೇ ಮಗು ಇವನು. ಯಾರು? ಕಾಯಿನ. ಹಾಗಾದರೆ ದೇವರಿಗೆ ಕಾಣಿಕೆ ಕೊಡಬೇಕು ಅಂತ ಅವನಿಗೆ ಹೆಂಗೆ ಗೊತ್ತಾಯಿತು? ದೇವರ ಪ್ರಿಯರೇ, ನಾನು ನಂಬ್ತೀನಿ ಅವ್ರ ಅಪ್ಪ ಅಮ್ಮ ಹೇಳಿರ್ಬೋದು, ನೋಡಪ್ಪ ದೇವ್ರು ಇಷ್ಟೆಲ್ಲ ಸಮೃದ್ಧಿ ಕೊಟ್ಟಿದ್ದರೆ ಸ್ವಲ್ಪ ಭಾಗನ ದೇವರಿಗೆ ಅರ್ಪಿಸೋಣ. ದೇವರು ತಿನ್ನೋದಿಲ್ಲ, ಆದರೂ ದೇವರಿಗೆ ಕೊಡೋಣ ಅಂತ ಹೇಳಿರ್ಬೋದು. ಇಲ್ವಾ? ದೇವರೇ ಕಾಯಿನನಿಗೆ ಹೇಬೇಲನಿಗೆ ಜ್ಞಾನ ಕೊಟ್ಟಿರ್ಬೋದು. ನಮ್ಮಲ್ಲಿ ಇರತಕ್ಕಂಥದ್ರಲ್ಲಿ ಕೆಲವನ್ನು ನಾವು ದೇವರಿಗೆ ಕೊಡೋಣ, ಅಥವಾ ನಮ್ಮಲ್ಲಿ ಇರುವಂಥ ಉತ್ತಮವಾದದನ್ನು ಕೊಡೋಣ ಅಂತೇಳಿ, ಕೆಲವೊಂದಲ್ಲ ಉತ್ತಮವಾದದನ್ನು ದೇವರಿಗೆ ಕೊಡೋಣ ಅಂತೇಳಿ ತೀರ್ಮಾನ ಮಾಡಿರ್ಬೋದು. ಒಟ್ಟಾರೆ ಕಾಣಿಕೆನ ಕೊಡಲಿಕ್ಕೆ ಸ್ಟಾರ್ಟ್ ಆಗಿದೆ ಪ್ರಥಮ ಮನುಷ್ಯನ ಮಕ್ಕಳಿಂದ. ಅಲ್ಲಲ್ವಾ? ಪ್ರಥಮ ಮನುಷ್ಯನ ಮಕ್ಕಳಿಂದ ಕಾಣಿಕೆ ಕೊಡೋದು ಪ್ರಾರಂಭ ಆಗಿದ್ದಾರೆ. ಈ ಕಾಣಿಕೆನ ನೋಡಿ, ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ಯೆಹೋವನಿಗೆ ಕಾಣಿಕೆ ಅಂತಂದರು. ಇಲ್ಲೇ ಇವನು ಮಾಡ್ಕೊಂಡ್ರೆ ಮಿಸ್ಟೇಕ್. ಯಾಕೆಂದರೆ ಕಾಯಿನನ ಕಾಣಿಕೆಯನ್ನು ದೇವರು ಮೆಚ್ಚಲಿಲ್ಲ, ಅವ್ರ ತಮ್ಮನಾದ ಹೇಬೇಲನ ಕಾಣಿಕೆನ ಮೆಚ್ಚಿದರು. ಯಾಕೆ ಮೆಚ್ಚಲಿಲ್ಲ ಅಂದರೆ, ಇಲ್ಲಿ ವಾಕ್ಯದಲ್ಲಿ ಬರೆದಿದೆ, ಅವನು ಕೆಲವೊಂದನ್ನು ಮಾತ್ರ ಆಯ್ಕೆ ಮಾಡ್ಕೊಂಬಂದ, ಅವನಿಗೆ ಇಷ್ಟ ಬಂದಿರೋದನ್ನು ತಗೊಂಬಂದು ಕೊಟ್ಟ. ಆದರೆ ಹೇಬೇಲ ಏನು ಮಾಡೋದು ಗೊತ್ತಾ? ಪ್ರಥಮ ಫಲವನ್ನೇ ಕಾಣಿಕೆ ಕೊಟ್ಟ. ಯಾವುದೆಲ್ಲ ಚೊಚ್ಚಲ ಮರಿಗಳಿದೆ ಅದನ್ನೆಲ್ಲ ತಂದು ಕೊಟ್ಟರು. ಯಾವುದು? ಕುರಿಗಳಲ್ಲಿ ಚೊಚ್ಚಲ ಮರಿ ಅಂದರೆ
ಇವತ್ತು ಕೂಡ ಚೊಚ್ಚಲಾಗಿರ್ತಕ್ಕಂಥ ಗಂಡು ಮಕ್ಕಳು ಎಲ್ಲ ದೇವರಿಗೆ. ಚೊಚ್ಚಲಾಗಿರೋದು ಗಂಡು ಮಗು ಎಲ್ಲ ದೇವರಿಗೆ. ಈಗ ನನ್ನ ಮಗು ಇದೆಯಲ್ಲ, ಅದು ದೇವರಿಗೆ ನಾವು ಸಮರ್ಪಿಸಲೇಬೇಕು. ದೇವರಿಗೆ ಸಮರ್ಪಿಸ ಅವ್ನು ದೊಡ್ಡ ಸೇವಕಾಗಿ ಬರ್ತಾರೆ. ಫಸ್ಟ್ ಹೆಣ್ಣು ಮಗು ಅಲ್ಲ, ಫಸ್ಟ್ ಗಂಡು ಮಗು ಯಾರಿಗೆಲ್ಲ ಹುಟ್ಟಿರ್ತದೋ ಅದೆಲ್ಲವೂ ಕೂಡ ದೇವರಿಗೆ. ಆ ದೇವರು ಹೆಂಗೆ ಆಶೀರ್ವಾದ ಮಾಡ್ತಾ ಇದ್ರೆ ಆ ಮಗುನ ಒಪ್ಪಿಸ್ಲೇಬೇಕು. ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ನಿಮ್ಮ ಮಗ ದೊಡ್ಡವನ ಚಿಕ್ಕವನ? ದೇವ್ರಿಗೆ ಒಪ್ಪಿಸಿ. ದೇವರೇ, ನಾನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತಾ ಇದ್ದೀನಿ, ಅವನ ಸೇವಕನಾಗಿ ಅಭಿಷೇಕಿಸು. ಚೊಚ್ಚಲ ಮಗ ಸ್ವಾಮಿ, ನಾನು ಒಪ್ಪಿಸ್ತಾ ಇದ್ದೀನಿ ಅಂತೇಳಿ. ಅವನಿಗಿಂತ ಮೊದಲು ಯಾವ ಮಕ್ಕಳು ಆಗಿಲ್ಲ ತಾನೆ? ಆಗಿದ್ರೆ ಆ ಮಗನ ಅಲ್ಲ, ನಾನು ಹೇಳ್ತೇನೆ ಮಗನಿಗೆ ತಿರುಪತಿ ಹೇಳಿದ್ದು. ಹಾಲೆಲೂಯಾ. ಒಪ್ಪಿಸಿ. ಅವನು ಹೇಳ್ತಿರೋದು ಕೆಟ್ಟ ಶಕ್ತಿಗಳೆಲ್ಲ ಬಿಟ್ಟೋಗ್ತದೆ. ಯಾರಿಗೆ ಫಸ್ಟ್ ಗಂಡು ಮಗ ಆಗಿದ್ದೆ ದೇವ್ರಿಗೆ ಒಪ್ಪಿಸಿ. ಇರಲಿ, ವಾಕ್ಯ ಎಲ್ಲಿಂದ ಎಲ್ಲಿಗೆ ಹೋಗೋದು ಬೇಡ. ಈಗ ಇಲ್ಲಿ ದೇವರನ್ನ ತಾನೆ ಹಿಂದಿನ ಚೊಚ್ಚಲ ಕುರಿಗಳನ್ನ, ಬೇರೆ ಕುರಿಗಳು, ಮುದಿ ಕುರಿಗಳು, ಗಾಯ ಆಗಿರೋ ಕುರಿಗಳನ್ನ ತರಲಿಲ್ಲ. ಚೊಚ್ಚಲ ಕುರಿಗಳಿದ್ದಾರೆ. ಚಿಕ್ಕ ಚಿಕ್ಕ ಕುರಿಗಳನ್ನ, ಚೊಚ್ಚಲು ಕುರಿಗಳನ್ನ ತಗೊಂಡು ದೇವರಿಗೆ ಕಾಣಿಕೆ ಕೊಡ್ತಾರೆ. ಕಾಣಿಕೆ ಕೊಟ್ಟಾಗ ದೇವರಲ್ಲಿ ಮೆಚ್ಕೊಬಿಡ್ತಾರೆ. ಏನೋ ಯಾಕೆ ಗೊತ್ತಾ? ಇವನು ಏನು ಮಾಡ್ದ? ನಾನಾಗಿದ್ರೆ ಏನು ಮಾಡ್ತೇವೆ ಗೊತ್ತಾ? ಚೊಚ್ಚಲು ಮರಿಗಳನ್ನ ಕೊಟ್ಟರೆ ಲಾಸು. ಒಂದು ಮುದಿ ಕುರಿನೂ ಕೊಟ್ಬಿಡೋಣ, ಇಲ್ಲ ಒಂದು ಮಧ್ಯಾಂತರ ಬಂದರೆ ಕುರಿನ ಕೊಟ್ಬಿಡೋಣ. ಚೊಚ್ಚಲು ಕುರಿ ಇನ್ನೂ ಎಷ್ಟು KG ಲೆಕ್ಕದಲ್ಲಿ ಬೆಳೀತಿದೆ, ನಿಜ ಅಲ್ವಾ? ಈಗ ಕುರಿನ ಬಲಿ ಕೊಟ್ಬಿಟ್ಟು ಯಾರಮ್ಮ ತಿನ್ನೋದು? ಅಲ್ಲ, ತಿನ್ನೋರು ಯಾರು? ಬಲಿ ಕೊಟ್ಟು ನಾವೇ. ಹಂಗೆ ಬರಲಿ ಮಾತ್ರ, ಹಂಗೆ ಬರಲಿ, ನಾವೇ ತಾನು ತಿನ್ನೋದು. ಈ ಚೊಚ್ಚಲು ಕುರಿನ ತಿಂದರೆ 4 ಮನೆಗೆ ಸಾಲೋದಿಲ್ಲ. ದೊಡ್ಡ ಕುರಿನ ಕಟ್ ಮಾಡಿದ್ರೆ ಒಂದು 10 ಮನೆಗೆ ಸಾಲ್ತದ ಮಾಡ್ಬೋದಿತ್ತಲ್ಲ. ಇವನು ಆ ಥರ ಮಾಡಲಿಲ್ಲ. ಚೊಚ್ಚಲು ಕುರಿಗಳನ್ನೇ ಕೊಟ್ಟ. ಅಂದರೆ ಅದರ ಅರ್ಥ ಏನು ಗೊತ್ತಾ? ನಿಮ್ಮ ಮನೆಯಲ್ಲಿ ಆಗುವಂಥ ಪ್ರಥಮ ಫಲ. ನಿಮ್ಮ ಕುಂಬಳಕಾಯಿ ಬಳ್ಳಿ ನೆಟ್ಟಿರ್ತೀರಾ, ಪ್ರಥಮ ಕುಂಬಳ ದೇವರಿಗೆ ಬರಬೇಕು. ಗದ್ದೆಯಲ್ಲಿ ಭತ್ತ ಕೊಯ್ಯಕ್ಕೆ ಹೋಗ್ತೀರಲ್ಲ, ಫಸ್ಟ್ ಹೆಂಗೆ ಕುಯ್ತೀರ ನೋಡಿ, ಫಸ್ಟ್ ದಿವಸ. ಆ ಫಸ್ಟ್ ದಿವಸ ಕುಯ್ದಿದ್ರಲ್ಲಿ ದೇವರಿಗೆ ಸ್ವಲ್ಪ ತೆಗೆದಿಡಬೇಕು. 3 ದಿವಸ ಕುಯ್ದಿರೋದಲ್ಲ, 4ನೇ ದಿವಸ ಕುಯ್ದಿರೋದಲ್ಲ, ಫಸ್ಟ್ ದಿವಸ ಕುಯ್ದಿರೋದ್ರಲ್ಲಿ. ಅಲ್ಲಲ್ಲಿಯ ಫಸ್ಟ್ ಹಾಲು ಕರೆದಾಗ ಫಸ್ಟ್ ಹಾಲನ್ನು ನೀವು ದೇವರಿಗೆ ಒಪ್ಪಿಸ್ಬೇಕು. ಆಗ ಶುಕ್ರವಾರ ಹೆರಿಗೆ ಆಗುತ್ತೆ ಹಸುಗೆ. ಭಾನುವಾರ ಸಭೆ ಹಾಲು ಇಟ್ಕೊಳಕ್ಕಾಗುತ್ತಾ? ಆಗ ದೇವ್ರ ಹೆಸರು ದಾನ ಮಾಡಿ. ಕಷ್ಟ, ಸೌಂಡೇ ಬರ್ತಾ ಇಲ್ಲ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಭಾನುವಾರದ ಚರ್ಚು, ಶುಕ್ರವಾರ ಹಸು ಏನು ಮಾಡ್ತು? ಹೆರಿಗೆ ಆಗಿತ್ತು. ಭಾನುವಾರದವರೆಗೆ ಶುಕ್ರವಾರದ ಹಾಲು ಇಟ್ಕೊಳಕ್ಕಾಗುತ್ತಾ? ಆ ಚರ್ಚಿಗೆ ದೇವ್ರಿಗೆ ಕೊಡಲೇಬೇಕೀಗ. ಏನು ಮಾಡ್ತೀರಿ ಈಗ? ಆಗ ದೇವರ ಹೆಸರಿನಲ್ಲಿ ಜನಗಳಿಗೆ ಅದನ್ನು ಪಾಯಸನ ಸ್ವೀಟ ಮಾಡಿ ಹಂಚಿ, ತಂದೆಯಾದ ದೇವರ ಹೆಸರಿನಲ್ಲಿ ಯೇಸು ನಾಮದಲ್ಲಿ ಇದನ್ನು ಹಂಚಿ, ನಿಮ್ಮ ಹಸು ಡಬ್ಬಲ್ ಆಗ್ತದೆ, ನಿಮ್ಮ ಹೊಲದ ಬೆಳೆ ಡಬ್ಬಲ್ ಆಗ್ತದೆ. ಫಸ್ಟ್ ಸಂಬಳ ಬಂದ ತಕ್ಷಣವೇ ಚಾಕ್ಲೇಟ್ ಗಿಕ್ಲೇಟ್ ತಗೊಂಡು ಸಾಲಾಗೆಲ್ಲ ತೀರಿಸ್ಬಿಟ್ಟು ಮನೆಗೆ ಬರೋದಲ್ಲ. ಸಂಬಳ ಆದ ತಕ್ಷಣ ಫಸ್ಟ್ ದೇವ್ರಿಗೆ ತೆಗೆದುಬಿಡೋದು. ನಾನು ತೆಗೆದಾಡ್ತಾ ಇದ್ದೀನಿ. ಅದರಿಂದನೇ ಇವತ್ತು ಚಿಕ್ಕ ಸಂಬಳ ಆದರೂ ಕೂಡ ಸಭೆನೂ ನಡೆಸ್ತಾ ಇದ್ದೀನಿ, ಮನೆಯೂ ನಡೆಸ್ತಾ ಇದ್ದೀನಿ. ನಮ್ಮ ಸಭೆಯಲ್ಲಿ ಬೀಳ್ತಾರ ಕಾಣಿಕೆ ಎಷ್ಟು ಗೊತ್ತಾ? 2000, 2200, 2300 ತಿಂಗಳಿಗೆ ಬೀಳ್ತಾ ಇರೋದು. ನನ್ನ ಪೆಟ್ರೋಲ್ ಖರ್ಚು ಕೂಡ ಸಾಲ್ತಾ ಇಲ್ಲ. ಆದರೂ ಸಭೆಯನ್ನು ಕ್ಲೋಸ್ ಮಾಡಿದ್ದೀನ. ಕೊರೋನಾ ಟೈಮಲ್ಲಿ ದೇವರು ಇಲ್ಲಿ ಊಟ ಕೊಡೋಕ್ಕೆ ಕೃಪೆ ಕೊಟ್ಟಿದ್ದಾರೆ. ಈಗಲೂ ಕೂಡ ಊಟ ಕೊಡೋಕ್ಕೆ ಕೃಪೆ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೂ ಕೃಪೆ ಕೊಡ್ತಾರೆ. ಯಾಕೊತ್ತಾ? ನನ್ನ ಪ್ರಥಮ ಕಾಣಿಕೆನ ದೇವ್ರಿಗೆ ಕೊಡ್ತೀನಿ. ಇವತ್ತು ಕೂಡ ನಾನು ನನ್ನ ಕೈಯಿಂದ ನಾನು 200 ರೂಪಾಯಿ ಕಾಣಿಕೆ ಹಾಕಿದ್ದೀನಿ. ಪ್ರೇಮ್ ಆಂಟಿ ಬೇರೆ ಕಾಣಿಕೆ ಹಾಕಿದ್ದಾರೆ, ನನ್ನ ಮಗ ಬೇರೆ ಕಾಣಿಕೆ ಹಾಕಿದ್ದಾರೆ. ಎಷ್ಟು ನಮ್ಮ ಚರ್ಚಿಗೆ ಬೀಳ್ತದೆ ಲೆಕ್ಕ ಹಾಕಿ. ನಮ್ಮ ಸಭಾಪಾಲಕರಿಗೆ ನಾನು ಇವತ್ತು ಬೆಳಿಗ್ಗೆ ಪ್ರಾರ್ಥನೆ ಮುಗಿಸ್ಕೊಂಡೇ ಬರೋದು. ನಾನು ವಾರ ಪ್ರಾರ್ಥನೆ ಮುಗಿಸ್ಕೊಂಡೇ ಬರೋದು. ಇವತ್ತು ನನ್ನ ಕೈಯಿಂದನೇ 150 ರೂಪಾಯಿ ಬೈಬಲ್ ಬುಕ್ಕನ್ನ ಪ್ರಿಂಟ್ ಮಾಡೋಕ್ಕೋಸ್ಕರ ಕಲೆಕ್ಷನ್ ಮಾಡೋದು, ಅದಕ್ಕೆ ಕೊಟ್ಟೆ. 50 ರೂಪಾಯಿ ಸಭೆಗೆ ಕಾಣಿಕೆ ಹಾಕಿದೆ. ಅದು ಅಲ್ಲದೇ ಕಳೆದ ತಿಂಗಳ ಸಂಬಳದಲ್ಲಿ 2000 ರೂಪಾಯಿನೂ ದೇವ್ರಿಗೆ ಕೊಟ್ಟಿದ್ದೀನಿ ಆ ಸಭೆಗೆ. ಯಾಕೊತ್ತಾ? ಯಾರು ಬಾಯಿದ್ರು ಸೌಂಡ್ ಇಲ್ಲ. ಯಾಕೆ? ಜಿಪ್ರದನ ಚಂದ ಮುಚ್ಚಿ ಬಾಯಿದ ಮಾತ್ರ ಆಮೇಲೆ ಬಾಕಿರ ಬಾಯಲಿ. ಅಲ್ಲಲ್ಲಿಯ ನೀವು ಕೊಡಬೇಡಿ ಅಪ್ಪ. ಸಕ್ಕರೆ ಕೊಡೋದ್ರ ಬರೋ, ಸಕ್ಕರೆ ಹೆಂಗಾದ್ರೂ ಮಾತಾಡಿ ನೋಡಿ. ಅದಕ್ಕೆ ಆಮೇಲೆ ಹೇಳಿದ್ರು. ಅಲ್ಲಲ್ಲಿಯ 2000 ರೂಪಾಯಿ ಕೊಟ್ಬಿಟ್ಟು ಚೀಟಿ ತಂದಿದ್ದೀನಿ ಪ್ರಿಯರೇ. ನಾನು ಚೀಟಿಯಲ್ಲಿ ಬರ್ಸ್ಕೊಳ್ತೀನಿ ಕೊಟ್ಟದನ್ನ. ಅಲ್ಲಲ್ಲಿಯ ನನ್ನ ಸಂಬಳದಲ್ಲಿ 2000 ರೂಪಾಯಿ ಕಾಣಿಕೆ ಕೊಟ್ಟಿದ್ದು ಅಲ್ಲದೇ ತಿಂಗಳು ಕೊನೆಯಲ್ಲಿ, ತಿಂಗಳ ವಾರ 100, 200 ಹಾಕೋದ್ರ ಮೂಲಕ
2,000 ನಾವು ಕಾಣಿಕೆ ಕೊಡ್ತಾ ಇದ್ದೀವಿ. ಯಾಕೆ ಗೊತ್ತಾ? ನನ್ನ ಸಂಬಳ ಚಿಕ್ಕದಾಗಿರ್ಬೋದು, ಆದರೆ ದೇವರು ದೊಡ್ಡ ಕಾಣಿಕೆ ಕೊಡೋಕೆ ಅವಕಾಶ ಕೊಡ್ತಾರೆ. ಅದಕ್ಕೆ ನನ್ನ ಮನೆಯನ್ನು ಎಷ್ಟು ಚೆನ್ನಾಗಿ ನಡೆಸಿದ್ದಾರೆ. ಅಲ್ಲಲ್ಲಿಯ ಅಲ್ಲಲ್ಲಿಯ ಇರಲಿ. ಚಿಕ್ಕ ಸಂಬಳ ಕಣಮ್ಮ, ಪೆಟ್ರೋಲ್ ಖರ್ಚು, ಮನೆ ಖರ್ಚು, ಮತ್ತೆ ಆಲಯದಲ್ಲಿ ಇಷ್ಟು ಜನಕ್ಕೆ ನಡೆಸಬೇಕಾದ್ರೆ ಲೆಕ್ಕ ಹಾಕಿ ದೇವ್ರ ಕಾರ್ಯ ಮಾಡ್ತಾ ಇದ್ದಾರ ಇಲ್ಲೋ ಅಂತೇಳಿ. ಅಲ್ಲಲ್ಲಿಯ ಇವನೇನು ಮಾಡೋದು ಗೊತ್ತಾ? ಕಾಯಿನ ಕೆಲವೊಂದನ್ನು ಆಯ್ಕೆ ಮಾಡಿ ತಂದ ಪ್ರಿಯರೇ. ಹಲೋ ಕೇಳಿಸ್ಕೊಳ್ಳಿ, ಎಲ್ಲ ಕೊಡಲಿಲ್ಲ. ಭತ್ತದಲ್ಲಿ ಸ್ವಲ್ಪ ಕೊಟ್ಟಿರ್ಬೋದು, ಹಣ್ಣಲ್ಲಿ ಸ್ವಲ್ಪ ಕೊಡ್ಬೋದು, ಬೇಕಾಗಿರೋದನ್ನ ಕೊಡಬಾರ್ದು. ದೇವರಿಗೆ ಇಷ್ಟವಾಗಿದ್ದನ್ನೇ ಕೊಡಬೇಕು. ನಿನ್ನ ಮನೇಲಿ ಅಮೂಲ್ಯವಾದನ್ನೇ ಕೊಡಬೇಕು. ಪ್ರಥಮ ಫಲದ ಕಾಣಿಕೆನೇ ಕೊಡಬೇಕು. ಯಾವಾಗಲೂ ಆಗಿರತಕ್ಕಂಥ ಕಾಣಿಕೆಗಳನ್ನ ಕೊಡೋದಲ್ಲ, ಪ್ರಥಮ ಫಲವನ್ನು ಕೊಡಬೇಕು. ನೀವು ಪ್ರಥಮ ಫಲದೇನು? ನಿನ್ನ ಸಂಬಳದ ಫಸ್ಟು, ನಿನ್ನ ಜಮೀನಲ್ಲಿ ಆಗಿರ್ತಕ್ಕಂಥ ಫಸ್ಟು, ಬಾಡಿಗೆ ದುಡ್ಡು ಬಂದಾಗ ಫಸ್ಟು, ನಿಮ್ಮ ಹೊಲದ ಬೆಳೆಯಲ್ಲಿ ಪ್ರಥಮ ಭಾಗ, ಹಸು ಹಾಲು ಕರೆದಾಗ ಫಸ್ಟ್ ಭಾಗ, ಕುರಿಗಳಲ್ಲಿ ವರ್ಷದಲ್ಲಿ 1 ಕುರಿನ ದೇವ್ರಿಗೋಸ್ಕರ ಬಿಡಿ. ಹೀಗೆ ಮಾಡ್ತಾ ಬನ್ನಿ, ನೀವು ದೇವ್ರಿಗೆ ಕೊಡ್ತಾ ಬನ್ನಿ. ನಿಮ್ಮ ಸಂಬಳದಲ್ಲಿ ಪ್ರಥಮ ಭಾಗ, ಅಂಗಡಿ ವ್ಯಾಪಾರದಲ್ಲಿ ಫಸ್ಟ್ ಭಾಗ ಮಾಡ್ಕೊಂಡು ಬನ್ನಿ. ನೀವು ನಿಮ್ಮ ಮನೆಯಲ್ಲಿ ದೇವರು ಅಭಿವೃದ್ಧಿ ಮಾಡ್ತಾರ ಇಲ್ಲ ಅಂತ ನೋಡಿಬೇಕಿದ್ರೆ. ಇವತ್ತು ಏನು ಮಾಡ್ದ? ಕಾಯಿನ ಕೆಲವೊಂದನ್ನು ಆಯ್ಕೆ ಮಾಡ್ದ, ಆದರೆ ಏನು ಮಾಡಲಿಲ್ಲ. ಆ ಇಂಡಿನಲ್ಲಿ ಚೊಚ್ಚಲಾಗಿರೋ ಫಸ್ಟ್ ಆಗಿರೋದನ್ನ ಕೊಟ್ಟ ಅವನು. ಚೊಚ್ಚಲು ಅಂದರೆ ಫಸ್ಟ್ ಆಗಿದೆ ಕೊಟ್ಟ. ಇವತ್ತು ನೀವು ಸಂಬಳ ತೆಗೆದಾಗ ಸಾಲ ಎಲ್ಲ ತೀರಿಸ್ಬಿಟ್ಟಲ್ಲ ಕೊಡೋದು, ಫ್ರೆಂಡ್ಸ್ಗಳಿಗೆಲ್ಲ ಕೊಟ್ಬಿಟ್ಟಲ್ಲ ತೀರಿಸೋದು, ಮನೆಗೆ ಸಾಮಾನು ತಗೊಂಡೋದ್ಮೇಲೆ ತೀರಿಸೋದು. ನಿನ್ನ ಸಂಬಳ ಸಿಕ್ಕ ತಕ್ಷಣ ಕೈಗೆ ನೋಟು ಬಂದ ತಕ್ಷಣ ಏಸಪ್ಪ ಅಂತ ತೆಗೆದಿಡು, ಅದೇ ಚೊಚ್ಚಲು. ಹಾಲೆಲೂಯ. ಇದನ್ನ ಮಾಡ್ತಾ ಇರೋರಿಗೆ ಕೇತಳಿ ಅಜ್ಜಿ ಒಬ್ರು ಮಾತ್ರ, ಇನ್ಯಾರು ಮಾಡ್ತಾ ಇಲ್ಲ. ಹಾಲೆಲೂಯ. ನೆಕ್ಸ್ಟ್ ಚಂದ್ರಮಜ್ಜಿ. ಹಾಲೆಲೂಯ. ನಿಮ್ಮಲ್ಲಿ ಪ್ರಥಮವಾದದನ್ನು ದೇವರಿಗೆ ಕೊಡಿ. ಹಾಗೇನೆ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಥಮ ನಿಮಿಷನೂ ಕೂಡ ದೇವರಿಗೆ ಕೊಡಿ. ಎದ್ದ ತಕ್ಷಣವೇ ಏನು ಮಾಡಬೇಕು? ಪ್ರಥಮವಾದದನ್ನು ದೇವರಿಗೆ ಕೊಟ್ಟಿದ್ರೆ ನಿಮ್ಮ ಸಮಯ ಬೆಳಿಗ್ಗೆ ಎದ್ದ ತಕ್ಷಣವೇ ಫಸ್ಟ್ ಸ್ತೋತ್ರ ಪ್ರಾರ್ಥನೆ ಮಾಡಿ, ಅಲ್ಲಿಂದ ಒದ್ದಾಡಿ, ಅಲ್ಲಿಂದ ಒಂದು 10 ನಿಮಿಷ ಕಳೆದ ಮೇಲೆ ಎದ್ದೇಳಿ. 2017 ಸ್ಟಾರ್ಟ್ ಮಾಡಿರ್ತಕ್ಕಂಥ ಕಾನ್ಫರೆನ್ಸ್ ಕಾಲ್ ಇವತ್ತು ನಿಂತಿಲ್ಲ. ನಮ್ಮದು ಮತ್ತು ನಮ್ಮ ಸಭೆಯಲ್ಲಿ ಸ್ವಲ್ಪ ಒಡಕು ಬಂದಾಗ ಒಂದು 3-4 ತಿಂಗಳು ನಿಂತೋಯ್ತು ನಮ್ಮ ಸಭೆ. ಇಲ್ಲಿ ಯಾವುದು ಈ ಕಾನ್ಫರೆನ್ಸ್ ಕಾಲ್ ಪುನಃ ಸ್ಟಾರ್ಟ್ ಮಾಡಿದ್ದಾಳೆ ಪ್ರೇಮಾಂಟಿ, ಸ್ಟಾರ್ಟ್ ಮಾಡಿದ್ದಾರೆ. ನೀವೆಲ್ಲ ಸೇರಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಸೇರಿ ಒಳ್ಳೊಳ್ಳೆ ವಾಕ್ಯಗಳು ಒಳ್ಳೆ 5:30 6:30 ಗಂಟೆವರೆಗೆ 6:30 ಗಂಟೆಗೆ ಸತ್ಯಸ್ಪಷ್ಟ ವಾಕ್ಯನೇ ಕೇಳಿ ಅಂತ ಹೇಳ್ತೀನಿ. ಯಾಕೋತಾ? ಸತ್ಯಸ್ಪಷ್ಟ ನನಗಿಂತಲೂ ದೊಡ್ಡವರು, ಅವರ ಅಭಿಷಕ್ತರು. ಅವ್ರ ವಾಕ್ಯನ ಕೇಳ್ಬೇಕು. ಯಾಕೋತಾ? ಅವ್ರ ವಾಕ್ಯ ಸರಿಯಾಗಿ ಮಚ್ಚಲ್ಲಿ ಹೊಡೆದಂಗೆ ಇರ್ತದೆ. ಅದೇ ವಾಕ್ಯ ನಾನು ಕೊಟ್ಟರೆ ಸಭೆಗೆ ಜನನೇ ಇರೋದಿಲ್ಲ. ಅದಕ್ಕೆ ನನ್ನ ಕೈಲಿ ಹೊಡೆಯೋಕ್ಕಾಗ್ತಿಲ್ಲ, ಅದಕ್ಕೆ ಸತ್ಯಸ್ಪಷ್ಟದಿಂದ ಓಡಿಸ್ತಾ ಇದ್ದೀನಿ. ಅಲ್ಲಯ್ಯ ನನಗೆ ಹೊಡೆಯೋಕ್ಕಾಗ್ತಾ ಇಲ್ಲ, ಯಾಕೆ ಹೊಡೆದ್ಬಿಟ್ರೆ ಬರೋದಿಲ್ಲ. ಅದಕ್ಕೆ ಸತ್ಯಸ್ಪಷ್ಟದಿಂದ ಹೊಡೆದ್ರೆ ಟಿ ವಿಲಿ ಹೋಗ್ಬಿಟ್ಟು ಹೊಡೆಯೋಕ್ಕಾಗ್ತದ? ಟಿ ವಿನ ಹೊಡೆದಾಕ್ರೆ ನಿಮ್ಮದೇ ತಲೆ ಬಿಸಿ ಆಗೋದು, ನಿಮಗೆ ಲಾಸ್ ಆಗೋದು. ಅಲ್ಲಯ್ಯ ಸತ್ಯಸ್ಪಷ್ಟ ವಾಕ್ಯ ಕೇಳಿ, ಅಲ್ಲಿಂದ ಸ್ತೋತ್ರ ಮಾಡಿಬಿಟ್ಟು ಬಿಟ್ಬಿಡಿ. ನಿಮ್ಮ ಜೀವಿತ ಹೆಂಗಿರುತ್ತೆ ನೋಡಿ. ಬೆಳಿಗ್ಗೆ ಹಂಗಾಯ್ತಾ? ಸಾಯಂಕಾಲ 6:30 ಗಂಟೆ ಸ್ಟಾರ್ಟ್ ಆಗ್ತದೆ. ನಾನು ಅದಕ್ಕೆ 2 ಮೊಬೈಲು ಕರೆನ್ಸ್ ಹಾಕ್ತೀನಿ. 6:30 ಗಂಟೆ ಸ್ಟಾರ್ಟ್ ಆದರೆ 7:30ವರೆಗೆ ಆಂಟಿ ನಡೆಸ್ತಾರೆ. ಇಲ್ಲ ಅಂದರೆ ನಾನಿದ್ದರೆ ನಾನು ನಡೆಸ್ತೀನಿ. ನಾನು ಅವತ್ತು ನಿಮಗೆ ಕೆಲವೊಂದು ಕಥೆಗಳ ಬಗ್ಗೆ ಎಲ್ಲ ತಿಳಿಸ್ತೀನಿ. ನಾನು ನಿಮಗೆ, ನೀವು ಅದನ್ನು ಕೇಳಿ. ಯಾವಾಗ ಪ್ರಥಮ ದಿನದ ಪ್ರಥಮ ಸಮಯವನ್ನು ದೇವರಿಗಾಗಿ ಪ್ರಾರ್ಥಿಸ್ತೀವೋ ನೀನು ಅವತ್ತಿಡೀ ದೇವರು ಕಾಪಾಡ್ತಾರೆ. ಅಲ್ಲಯ್ಯ, ಬರೀ ಕಾಣಿಕೆ ಅಂತ ಮಾತ್ರ ತಿಳ್ಕೊಬೇಡಿ, ದುಡ್ಡು ಕಾಸು ಮಾತ್ರ ತಿಳ್ಕೊಬೇಡಿ. ಪ್ರತಿಯೊಂದರಲ್ಲೂ ಪ್ರಥಮವಾದದನ್ನು ದೇವರು ಕೊಡಿ. ಇವನೇನು ಮಾಡ್ದ? ಬೇರೆ ಏನು ಮಾಡ್ದ? ಪ್ರತಿಯೊಂದು ದಿನದ ಪ್ರಥಮವಾದದನ್ನು ದೇವರಿಗೆ ಕೊಟ್ಟ ಪ್ರಿಯರೇ. ಅದರಿಂದ ಅವನ ಕಾಣಿಕೆನ ಮೆಚ್ಚಿದಾಗ ಕೆಲವೊಂದು ಜನಕ್ಕೆ ಹೊಗಳಿದ್ರೆ ಮಾತ್ರ ಖುಷಿ ಪಡ್ತಾರೆ. ಕೆಲವೊಂದು ಜನ ಹೊಗಳಿದ್ರೆ ಭಾಳ ಕೋಪ ಮಾಡ್ಕೊಬಿಡ್ತಾರೆ. ನಾನು ಏನಾದರೂ ಅನಿತನ ಹೊಗಳ್ಬಿಟ್ರೆ ತೇಜನಿಗೆ ಕೋಪ, ತೇಜನ ಹೊಗಳ್ಬಿಟ್ರೆ ಅನಿತನಿಗೆ ಕೋಪ.
ನಾನು ನನ್ನ ಕಂಡ್ರೆ ಆಗೋದೇ ಇಲ್ಲ. ನಿಜಾನ ನಡೀತಾ ಇದೆ ಇಲ್ವಾ? ಇಲ್ಲಿ ಯಾವಾಗ ದೇವರು ತಮ್ಮನನ್ನು ಮೆಚ್ಕೊಂಡ್ಬಿಟ್ರು ಅಣ್ಣನಿಗೆ ಕೋಪ ಬಂದ್ಬಿಡ್ತು. ಹಾಗಾದರೆ ಪ್ರಪಂಚದಲ್ಲಿ ಫಸ್ಟ್ ಕೋಪ ಮಾಡ್ಕೊಂಡವನೇ ಈ ಪ್ರಥಮ ಮಗುವಾಗಿರೋ ಕಾಯಿನ. ಫಸ್ಟ್ ಕೋಪ ಉಟ್ಕೊಳ್ತು ಯಾವಾಗ ದೇವರು ಸ್ವೀಕಾರ ಮಾಡ್ಕೊಳ್ಳಿಲ್ಲ. ಆಗ ದೇವ್ರು ಹೇಳ್ತಾರೆ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಬರ್ತೀನಿ ಅಂತೇಳಿ ನೋಡಿ, ಓದಪ್ಪ 5ನೇ ವಾಕ್ಯ ಓದಪ್ಪ ಲಿಖಿತ. 5ನೇ ವಾಕ್ಯ. ಯೆಹೋವನು ಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯನನು ಬಹು ಕೋಪಗೊಂಡನು. ಸ್ವಲ್ಪ ಕೋಪ ಅಲ್ಲ, ಬಹು ಕೋಪ. ಅವನ ಮುಖವು ಕಳೆಗುಂದಿತು. ಈ ಕೋಪ ಮಾಡಿದವ್ರ ಮುಖ ನೋಡಿದಿರಾ? ಯಾವಾಗಲೂ ಗೆಲುವಾಗಿರೋದ ಕಳೆಗುಂದಂಗಿರ್ತದೆ. ಕೋಪ ಬಂದಾಗ ಓಡೋಗ್ಬಿಟ್ಟು ನೀವು ಕನ್ನಡಿ ನೋಡ್ಕೊಳ್ಳಿ ಬೇರೆ, ನಿಮ್ಮ ಮುಖ ಹೆಂಗೆ ಕಾಣ್ತದೆ ನೋಡಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಕೋಪ ಮಾಡ್ಕೊಂಡಾಗ ನಿಮ್ಮ ಮುಖ ಹೆಂಗಿರ್ತದೆ ಗೊತ್ತಾ? ಈ ಕೋತಿಗೆ ಕೋಪ ಬಂದಾಗ ನೋಡಿ, 2 ಹಲ್ಲು ಮಾತ್ರ ಕಾಣೋದು, ಮುಖ ಎಲ್ಲ ಕವರ್ ಆಗ್ಬಿಡುತ್ತೆ. ಹಿಂಗೆ ಕಡೆ ಇದೆಲ್ಲ ಸಿಟಿಯೆಲ್ಲ ಮೇಲ್ಗಡೆ ಆಗ್ಬಿಡುತ್ತೆ, ಬರೀ ಹಲ್ಲುಗಳು ಮಾತ್ರ ಕಾಣೋದು. ಹಂಗೇನೆ ಕೋಪ ಮಾಡ್ಕೊಂಡಾಗ ನಿಮ್ಮ ಮುಖನ ನೀವು ಹೋಗಿ ಕನ್ನಡಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ಒಳ್ಳೆ ರಾಕ್ಷಸ ನಮ್ಮ ಮೈ ಮೇಲೆ ಕುಡ್ದಂಗೆ ಕಾಣ್ತದೆ. ಅಲ್ಲಿ ನೋಡಿ ಮುಖ ಕಳೆಗುಂದಿತು. ಆಗ ಯೆಹೋವನು ಅವನಿಗೆ ಏಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ನೋಡಿ ದೇವ್ರ ವಾಕ್ಯದಲ್ಲಿ ಬರ್ತದೆ, ದೇವ್ರು ಬರ್ತಾರೆ, ಯಾಕಪ್ಪ ಕೋಪಿಸ್ಕೊಂಡೆ? ಇವತ್ತು ಮಕ್ಕಳು ತಂದೆ ತಾಯಿಗಳು ಹೊಡೆದ ಮೇಲೆ ಏನು ಮಾಡ್ತಾರೆ? ಕೋಪಿಸ್ಕೊಂಡು ಮೂಲೆ ಕೂತ್ಕೊಂಡು, ಯಾಕಪ್ಪ ಕೋಪಿಸ್ಕೊಂಡೆ? ಒಳ್ಳೆ ಕೆಲಸ ಮಾಡಿದ್ರೆ ಹೊಡಿತಿದ್ದನಾ? ಕೇಳ್ತಾರ ಇಲ್ವ ತಂದೆ ತಾಯಿಗಳು? ತಂದೆ ತಾಯಿಗಳು ಕೇಳ್ತಾ ಇದ್ರ ಇಲ್ವಾ? ನಾವು ಇವತ್ತು ದೊಡ್ಡವರಾದ್ರೂ ಕೂಡ ಬಾಯಿಗೆ ಬಂದ ಬೈದ್ಬಿಟ್ರೆ ಮಗಳು ಸುಮ್ಮನೆ ಕೋಪದಿಂದ ಕೂತ್ಕೊಂಡಾಗ ತಂದೆ ತಾಯಿಗಳು ಬಂದು ಕೇಳ್ತಾರೆ, ಯಾಕವ್ವ ಕೋಪ ಮಾಡ್ಕೊಂಡಿದ್ದ? ಒಳ್ಳೆ ಕೆಲಸ ಮಾಡಿದ್ರೆ ನಿನಗೆ ಈ ಥರ ಸಿಕ್ತಿತ್ತ ಅಂತ ಹೇಳಿ. ಹಾಗೆಯೇ ದೇವರು ಬಂದ್ಬಿಟ್ಟು ಒಳ್ಳೆ ಪ್ರೀತಿ ಕೇಳ್ತಾರೆ, ನೀನು ಯಾಕೆ ಕೋಪಿಸ್ಕೊಂಡಿದ್ಯಾ? ನಿನ್ನ ತಲೆ ಯಾಕೆ ಬಂತು? ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿನ್ನ ತಲೆ ಎಚ್ಚರ ಪಡ್ತಾ ಇರಲಿಲ್ವಾ? ಆದರೆ ಅವ್ನು ಮಾಡೋದಿರೋದು ಒಳ್ಳೆ ಕೆಲಸ ಯಾವುದು? ದೇವರಿಗೆ ಕೊಡಬೇಕಾದದನ್ನ ಕೊಡಲಿಲ್ಲ, ಇವನಿಗೆ ಇಷ್ಟ ಬಂದದನ್ನ ಕೊಟ್ಟ. ಅಲ್ಲಿ ದೇವ್ರ ವಾಕ್ಯದಲ್ಲೇ ಬರ್ತದೆ, ಕೆಲವನ್ನು ಕೊಟ್ಟರು ಅಂತೇಳಿ. ನೋಡಿಬೇಕಿದ್ರೆ ಓದಿಬೇಕಿದ್ರೆ ಓದಪ್ಪ, 3ನೇ ವಾಕ್ಯ ಓದಪ್ಪ. ಕಾಲಾಂತರದಲ್ಲಿ ಕಾಯನನು ಹೊಲದ ಬೆಳೆಯನ್ನು ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ನೋಡು, ಹೊಲದ ಬೆಳೆಯಲ್ಲಿ ಕೆಲವನ್ನು ಅವನು ಆಯ್ಕೆ ಮಾಡಿದಂತ. ಅವನು ಏನ ಕೊಡ್ಬೇಕಂತ ಅದು ಕೊಡಲಿಲ್ಲ, ಕೆಲವೊಂದನ್ನ. ಒಳ್ಳೆದನ್ನೆಲ್ಲ ಬಿಟ್ಬಿಡೋದು. ಅರ್ಧೋಗಿರೋ ನೋಟ್ ಹಾಕೋರು ಎಷ್ಟು ಜನ ಇದ್ದಾರೆ ಗೊತ್ತಾ ನಮ್ಮ ಸಭೆಯಲ್ಲಿ? ಇದ್ದಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ ಇದ್ದಾರೆ. ಈ ನೋಟ್ ಬ್ಯಾನ್ ಮಾಡಿದ್ರಲ್ಲ, ಆಗ ನಡೆದೇನಾರು 500 ರೂಪಾಯಿ ಎಷ್ಟು ಜನ ಹಾಕಿದ್ದಾರೆ? 1000 ರೂಪಾಯಿ ಎಷ್ಟು ಜನ ಹಾಕಿದ್ದಾರೆ ಗೊತ್ತಾ? ನಮ್ಮ ಸಭೆಯಲ್ಲಿ ಎಷ್ಟು ಜನ ಹಾಕಿದ್ದಾರೆ ಗೊತ್ತಾ? ಎಲ್ಲ ಬ್ಯಾನ್ ಆದಮೇಲೆ ಈ ಥರ ಹಾಕಿ ಪ್ರಯೋಜನ ಇಲ್ಲ ಬೇರೆ. ನೀವು 10 ರೂಪಾಯಿ ಕಾಣಿಕೆ ಹಾಕಿ ಸಾಕು, ಪ್ರೀತಿಯಿಂದ ಗೌರವದಿಂದ ಪ್ರಾರ್ಥನೆ ಮಾಡಿ ಹಾಕಿ. ಏನು ಮಾಡಿದೆ? ಕೆಲವೊಂದನ್ನು ತಂದು ಹಾಕಿದ, ದೇವರಿಗೆ ಅಲ್ಲಿ ಬೇಜಾರಾಯಿತು. ದೇವರ ಇಷ್ಟ ಪ್ರಕಾರ ಇರುವಂಥ ಕಾಣಿಕೆಯನ್ನು ಹಾಕಬೇಕೇ ಹೊರತು ನಿನಗಿಷ್ಟ ಬಂದ ಕಾಣಿಕೆ ನೀನು ಹಾಕ್ಬಾರ್ದು. ದೇವರು ಇಷ್ಟ ಬಂದ ಕಾಣಿಕೆ ಯಾವುದು? ನೀನು ಕೊಡು ಅಂತ ಹೇಳಿದಾಗ ನೀನು ಕೊಡ್ಲಿಕ್ಕೆ ನೀನು ಮನಸ್ಸು ಇರೋದಿಲ್ಲ ನೋಡು, ಅಂತ ಕಾಣಿಕೆ ಕೊಡಲೇಬೇಡ, ಸುಮ್ಮನೆ ಬಿಡು. ಹಲ್ಲೆಲೂಯಾ. ನೀನು ಹಾಕಿ ಶಾಪಕ್ಕೊಳಗಾಗೋದಕ್ಕಿಂತ ಹಾಕದನ್ನು ಸುಮ್ಮನೆ ಬಿಡು. ಹಲ್ಲೆಲೂಯಾ ಹಲ್ಲೆಲೂಯಾ. ಇದರಿಂದ ಏನಾಯಿತು? ಆ ಒಂದು ಕಾಯಿನಿಗೆ ಏಬೆರನಿಗೆ ಅಲ್ಲಿ ಏನಾಯಿತು? ಕೋಪ ಬಂತು ಪ್ರಿಯರೇ. 2ನೇ ಕೊರಿಂಥ 9ನೇ ಅಧ್ಯಾಯ ಅದರಲ್ಲಿ ಬರ್ತಿದೆ, ಬಲಾತ್ಕಾರದಿಂದ ಕೊಡಕ್ಕೆ ಹೋಗಬೇಡಿ, ನಿಮ್ಮ ಹೃದಯದಲ್ಲಿ ತೀರ್ಮಾನ ಮಾಡಿಕೊಡಿ. ನೀವು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಎಲ್ಲರೂ ಹಾಕ್ತಾರಲ್ಲ ಅಂತ ಕಾಣಿಕೆ ಹಾಕಕ್ಕೆ ಬರಬೇಡಿ. ನೀವು ಕಾಣಿಕೆ ಹಾಕೋದಿದ್ರೂ ಪರವಾಗಿಲ್ಲ, ಚರ್ಚ್ ನಡೆಸಲಿಕ್ಕೆ ದೇವರು ಶಕ್ತಿ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆಯಾ? ಕಾಣಿಕೆ ಹಾಕ್ತಿರೋ ಹೃದಯದಿಂದ ಪ್ರೀತಿಯಿಂದ ಹಾಕಿ. 2 ಬಂತು. ಭಯ್ಯ, ಎಷ್ಟು ಕಷ್ಟಪಟ್ಟು ಕೊಡಬೇಡ, ಯೇಸು ನಿನಗಾಗಿ ಕಷ್ಟಪಟ್ಟನು. ಪ್ರೀತಿಯಿಂದ ಕೊಟ್ಟಾಗ ನಿನಗೆ ಆಶೀರ್ವದಿಸುವನು. ಗೊಣಗುತ್ತ ಕೊಡಬೇಡ, ಕೊಟ್ಟು ನೀನು ಶಾಪಗ್ರಸ್ತನಾಗಬೇಡ ಅಂದ್ರೆ ನಾನೊಂದು ಸ್ವಂತ ಹಾಡು ಮಾಡಿದೆ.
ಗೊಳಗೆ ಕೊಟ್ಟು ಶಾಪಗ್ರಸ್ತರಾಗಬೇಡಿ. ನೀವು ಕೊಡದಿದ್ರೂ ಪರವಾಗಿಲ್ಲ, ಕೊಡ್ತೀರಾ ತೃಪ್ತಿಯಾಗಿ ಪ್ರೀತಿಯಿಂದ ಪರಿಶುದ್ಧತೆಯಿಂದ 10 ರೂಪಾಯಿ ಹಾಕಿ, 100 ರೂಪಾಯಿ ಹಾಕಿ, 1000 ರೂಪಾಯಿ ಹಾಕಿ ಕೊಡಲೇಬೇಕು. ಕೊಡಿ. ಸಂಬಳ ತಗೊಳ್ಳೋರು ಫಸ್ಟ್ ಕಾಡಿಗೆ 10 ರೂಪಾಯಿ ನೋಟ್ ಹೇಳಿಬೇಡಿ. ದೇವರಿಗೆ ಗೊತ್ತಿರ್ತಾರೆ ಇನ್ನ ಕಾಣಿಕೆಯಲ್ಲಿ ಎಷ್ಟು ತೇಜ ಮಾಡಿ ದಶಂಭಾಗ ಹಾಕ್ತಿದ್ದೀನಿ ಅಂತ ಹೇಳ್ತಾಳೆ. ಸ್ತೋತ್ರ. ನಮ್ಮ ಸಭೆಯಲ್ಲಿ ಹಾಕೋರು ಅವರೊಬ್ಬರೇ ಹಾಕಿ. ದೇವ್ರಿಗೆ ಹಾಕಿದ್ದು ಎಲ್ಲಿಗೆ ಹೋಗೋದಿಲ್ಲ. ನಾವು 10 ಹಳ್ಳಿ ಸೇವೆ ಹೋಗ್ತೀವಿ. ಇರಲಿ, ಕಾಣಿಕೆ ಬಗ್ಗೆ ಜಾಸ್ತಿ ಹಾಕಿಕೊಳ್ಬಾರ್ದು. ಊಟಕ್ಕೆ ಉಪ್ಪಿನಕಾಯಿ ಆಗಿರ್ಬೇಕಾಯ್ತು. ಊಟನೇ ಉಪ್ಪಿನಕಾಯಿನೇ ಊಟ ಆಗಬಾರ್ದು. ಕಾಣಿಕೆ ಬಗ್ಗೆ ಜಾಸ್ತಿ ವಾಕ್ಯ ಬೇಡ. ಈಗ ಅಲ್ಲಿಂದ ಏನು ಮಾಡ್ತಾನೆ, ಅಲ್ಲಿ ಕೋಪ ಬರ್ತದಲ್ಲ, ಈ ಕೋಪ ಯಾವಾಗಲೂ ಕೂಡ ಮಾಡ್ಕೊಳ್ಬೇಡಿ. ಈ ಕಾಯಿನ ತಮ್ಮನ ಮೇಲೆ ಕೋಪ ಮಾಡ್ಕೊಬಿಟ್ಟ, ದೇವರು ಮೆಚ್ಚಲಿಲ್ಲ. ದೇವ್ರ ಮೇಲೆ ಕೋಪ ಮಾಡ್ಕೋಬೇಕು ತಾನೆ. ಇವನು ಏನು ಮಾಡ್ದ, ತಮ್ಮನ ಮೇಲೆ ಕೋಪ ಮಾಡ್ಕೊಂಡ. ನಾನು ಅನಿತನ ಹೊಗಳ್ಬಿಟ್ಟೆ, ತೇಜ ನನ್ನ ಮೇಲೆ ಕೋಪ ಮಾಡ್ಕೋಬೇಕು, ಹೋಗಿ ಅನಿತನ ಮೇಲೆ ಸೇಡು ತಿರ್ಸ್ದಂಗೆ. ಅವನೇನು ಮಾಡ್ತಾನೆ ನೋಡಿ, ಓದಪ್ಪ, ಎಂಟರ್ ಹಾಕ್ಯೋದಪ್ಪ. ತರುವಾಯ ಕಾಯನನನ್ನು ತನ್ನ ತಮ್ಮನಾದ ಏಬೆಲನಿಗೆ ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯನನನ್ನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ನೋಡಿ, ಆ ಕೋಪ ಎಲ್ಲಿ ತಿರುಗಿತು? ಕೊಲೆಗೆ ತಿರುಗಿತು. ಬೇರೆ ಕೋಪ ಎಲ್ಲಿಗೆ ತಿರುಗಿತು? ಕೊಲೆಗೆ ತಿರುಗಿತು. ಅದಕ್ಕೆ ನೋಡೋದು, ಕೋಪ ಬಂದಾಗ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇರೋದಿಲ್ಲ ಪ್ರಿಯರೇ. ಎಚ್ಚರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಕೋಪ ಬಂದಾಗ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇರೋದಿಲ್ಲ, ಇರೋದಿಲ್ಲ, ಇರೋದಿಲ್ಲ. ಎಚ್ಚರ. ಆಮೇನ್. 5:2. ನೀನು ಕೂಗಿದರೆ ನಿನಗೆ ಉತ್ತರ ಕೊಡುವವರುಂಟೆ. ದೇವದೂತರಲ್ಲಿ 5:2. ಕರಕರೆಯಿಂದ ಮೂರ್ಖರಿಗೆ ನಾಶವು, ರೋಷದಿಂದ ಮೂಢನಿಗೆ ಮರಣ ಸಂಭವಿಸುವುದಲ್ಲವೇ. ನೋಡಿ, ಅಲ್ಲಿ ಬರೆದಿದೆ ಗೊತ್ತಾ, ರೋಷದಿಂದ ಮೂಢನಿಗೆ ಮರಣ ಬರ್ತದಂತೆ. ಹಾಗಾದರೆ ನೀ ರೋಷ ಮಾಡ್ತಾ ಬಂದರೆ ನಿನಗೆ ನಿಜವಾಗಿ ಮರಣ ಗ್ಯಾರಂಟಿ ಬರ್ತದೆ. ಅದಕ್ಕೊಂದು ಸಾಕ್ಷಿ ಅಲ್ಲ. ಯಾರು ತುಂಬ ಕೋಪ ಮಾಡ್ಕೋತ ಅವರಿಗೆ ಬಿ ಪಿ ಬರ್ತದೆ ಗೊತ್ತಾ? ನಿಜನಾ? ಅದೇ ನೆಗೆ ಬಂದ್ಬಿಡ್ತು ನೋಡಿ ಜೋರಾಗಿ. ಯಾರಿಗೆ ಕೋಪ ಜಾಸ್ತಿ ಇರ್ತದೆ ಅವ್ರಿಗೆ ಬಿ ಪಿ ಗ್ಯಾರಂಟಿ ಇರ್ತದೆ. ಒಂದು ಹೈ ಬಿ ಪಿ ಆಗಿ ಸತ್ತೋಗ್ತಾನೆ, ಇಲ್ಲ ಲೋ ಬಿ ಪಿ ಆಗಿ ಸತ್ತೋಗ್ಬಿಡ್ತಾರೆ. ಕೋಪ ಬಂದಾಗ ಹತ್ತು ಬಿಟ್ರೆ ಲೋ ಬಿ ಪಿ ಅಂತ ಕಿರ್ಚಾಡಿದ್ರೆ ಅದು ಹೈ ಬಿ ಪಿ. ಹತ್ತ ಹುಡುಗಳಿ ಬಿ ಪಿ ಬಂದು ಜೋರಾಗಿ ಕಿರ್ಚಾಡ್ಕೊಂಡು ಜಗಳ ಹೈ ಬಿ ಪಿ. ಅಯ್ಯೋ ನನಗೆ ಅಂದುಬಿಟ್ಟಲ್ಲ ಅಂತ ಕೋಪದಿಂದ ನೀವು ಹತ್ಬಿಡಿ, ಲೋ ಬಿ ಪಿ. ಎರಡಾದರೂ ಡೇಂಜರ್ಸ್ ಆಯ್ತೀವಿ. ಅಲ್ಲಲ್ಲಿಯ. ಹಾಗಾದರೆ ರೋಷದಿಂದ ಮರಣ ಬರ್ತಂತ ಸ್ವಾಮಿ ಹೇಳ್ತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಕೋಪ ಅವತ್ತು ಆದಾಮನ ಮಗನಾದ ಕಾಯಿನ ಲೋಕ ಕೊಟ್ಬಿಟ್ಟೋಗ್ಬಿಟ್ಟ. ಅದನ್ನು ದಯವಿಟ್ಟು ನೀವು ತಗೋಬೇಡಿ. ಅವತ್ತು ಅವನು ದೇವರು ಒಂದು ಮಾತು ಹೇಳಿದ್ರು. ಸಾರಿ ದೇವರು ಇನ್ನೊಂದು ಮಾತು ಹೇಳಿದ್ರು ಪ್ರಿಯರ, ಅದು ಮರ್ತೋಯ್ತು. ನಿಲ್ಲಿ ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಯಾಕೆ ಕೋಪಿಸಿಕೊಂಡಿದ್ದೆವು ನಾವು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ನಾವು ವಾಕ್ಯನ. ಒಂದು ನಿಮಿಷ. ಆದಿಕಾಂಡ 7ನೇ ಅಧ್ಯಾಯದಲ್ಲಿ ನೋಡಿ. 7ನೇ ವಾಕ್ಯ ಹೋದಪ್ಪ. ಆದಿಕಾಂಡ 4:7 ಓದು. ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ. ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಮ ತಲೆ ಯಾವಾಗಲೂ ಎತ್ತಲ್ಪಡ್ತದೆ. ನೆಕ್ಸ್ಟ್ ಓದಪ್ಪ. ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿ ಹಾಕಿಕೊಂಡಿರುವುದು. ನೀನು ಒಳ್ಳೆ ಕೆಲಸ ಮಾಡಲಿಲ್ವಾ, ಪಾಪ ನಿನ್ನ ಕಾಯ್ತಾ ಇರ್ತದೆ. ಯಾವಾಗ ಪಾಪ ಮಾಡಿಸಲಿ. ಇವತ್ತು ಮಕ್ಕಳು ಬೀಳ್ತಾರದೆ ಪಾಪದಲ್ಲಿ. ಇದೇ ಕಾರಣ. ಪಾಪ ಮಾಡೋದು ಮಾಡಿಬಿಡ್ತಾರೆ, ಬಿದ್ದುಬಿಟ್ಟು ಬಂದು ಕಣ್ಣೀರಾಗ್ತಾರೆ. ಪಾಪ ಮಾಡೋದು ಮಾಡಿಬಿಡ್ತಾರೆ, ಬಿದ್ದುಬಿಟ್ಟು ಕಣ್ಣೀರಾಕಿ ಏನು ಪ್ರಯೋಜನ? ಪಾಪದ ಪ್ರತಿಫಲ ತಿನ್ನಲೇಬೇಕು. ಉಪ್ಪು ತಿಂದ ನೀರು ಕುಡಿಲೇಬೇಕು. ನೀರು ಕುಡಿಯೋದಿಲ್ಲ ಅಂದ್ರೆ ಸಾಯ್ತಾನೆ. ನಿಜ ಅಲ್ವಾ? ಹಾಗಾದ್ರೆ ಇಲ್ಲಿ ನೋಡಿ, ಅದನ್ನು ವಶಪಡಿಸಿಕೊಳ್ಳಬೇಕು. ನೀನು ಪಾಪನ ನಿನ್ನ ಕಂಟ್ರೋಲ್ ವಶಪಡಿಸ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲ ಒಳ್ಳೆ ಕೆಲಸವನ್ನು ನೀನು ತಲೆ ಎತ್ತಲ್ಪಡ್ತಿಲ್ಲ. ಆದರೆ ಪಾಪ ನೀನು ಹಿಡಿಯಬೇಕಂದ್ರೆ ಬಾಗಿಲಲ್ಲಿ ಉಚ್ಚಿಕೊಂಡದು. ಆದರೂ ನೀನು ಅದನ್ನು ವಶಪಡಿಸಿಕೊಳ್ಳಬೇಕು. ನೋಡಿ, ದೇವರು ಇಷ್ಟು ಹೇಳಿದ್ರು ಆದವನಿಗೆ, ಅಲ್ಲ ಕಾಯಿನನಿಗೆ, ಏನಂತ ನೋಡು, ಪಾಪ ನಿನ್ನ ಹತ್ರ ಬರ್ತಾ ಇದೆ, ಕೋಪ ಮಾಡ್ಕೋಬೇಡ. ನೀನು ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡ್ತಿತ್ತು. ನೀನು ಒಳ್ಳೆ ಕೆಲಸ ಮಾಡಲಿಲ್ಲಪ್ಪ, ಆ ಕಾರಣಕ್ಕೋಸ್ಕರ ನಿನ್ನ ಕಾಣಿಕೆ ನಾನು ಮೆಚ್ಚಲಿಲ್ಲಪ್ಪ. ಆಗ ಕಾಯಿನ ಹೇಳ್ಬೇಕಾಗಿತ್ತು, ಇನ್ನೊಂದು ಸಲನಾದರೂ ಸ್ವಾಮಿ ನಿನಗೆ ಮೆಚ್ಚುವಂಥ ಕಾಣಿಕೆನ ಕೊಡ್ತೀನಿ ಅಂತ ಹೇಳಿದ್ರೆ ಮುಗ್ದಾಗ್ತಿದ್ದಲ್ವ. ಇವನೇನು ಮಾಡ್ದ, ದೇವರು ಮೆಚ್ಚಲಿಲ್ಲ, ಆದರೆ ಕೋಪ ಮಾಡ್ಕೊಂಡು ತಮ್ಮನ ಮೇಲೆ. ಒಳ್ಳೆ ಕೆಲಸ ಮಾಡಿದ್ರ ಮೇಲೆ ಇವತ್ತು ಕೋಪ ಇದೆ ಜನಗಳಿಗೆ. ಕೆಟ್ಟ ಕೆಲಸ ಮಾಡಿದ್ರೆ ಖುಷಿ ಪಡ್ತಾರೆ ಜನ.
ಬಾರ್ಗೆ ಹೋಗೋರ ಮೇಲೆ ಖುಷಿ ಪಡ್ತಾರೆ, ಕ್ಲಬ್ಗೆ ಹೋಗೋರ ಮೇಲೆ ಖುಷಿ ಪಡ್ತಾರೆ, ಹುಡುಗಿರ ಹತ್ರ ಹೋಗೋರ ಮೇಲೆ ಖುಷಿ ಪಡ್ತಾರೆ. ಆದರೆ ಒಳ್ಳೆ ಕೆಲಸ ಮಾಡೋರಿಗೆ ಇವತ್ತು ಕಂಡ್ರೆ ಆಗೋದಿಲ್ಲ. ಅವನು ಇಡೀ ಊರವರೇ ಅವಮಾನ ಪಡಿಸ್ತಾ ಇರ್ತಾರೆ. ನಿಜಾನ ಸುಳ್ಳ? ಇಲ್ಲಿ ಆಗಿರೋ ಕಥೆ ಅದೇ. ಆಮೇಲೆ ಒಳ್ಳೆಯವನು ಅವನು ಶ್ರೇಷ್ಠವಾದ ಯಜ್ಞಾನ ಕೊಟ್ಟ, ಅವ್ರು ದೇವರೇ ಮೆಚ್ಕೊಂಡ್ರು. ಬೇರೆ ಇಬ್ರಿಯ 11:4 ತೆಗೀರಿ. ಇಬ್ರಿಯ 11:4 ಅದ್ರಲ್ಲಿ ಏನು ಬರೆದಿದೆ ನೋಡಿ. ಇಬ್ರಿಯ 11:4 ನೋಡಿ. ಯಾಕೆ ದೇವರು ಮೆಚ್ಚಿದ್ರು ಅಂತೇಳಿ. ನಂಬಿಕೆಯಿಂದಲೇ ಏಬೆಲನು ಕಾಯನನನ್ನು ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ನೋಡಿ, ದೇವರೇ ಹೇಳ್ತಾ ಇದ್ದಾರೆ, ನಂಬಿಕೆಯಿಂದ ಕಾಯಿನನಿಗಿಂತಲೂ ಒಳ್ಳೆ ಕಾಣಿಕೆನ ಆಬೇಲ ಕೊಟ್ಟಂತೆ. ಹಾಗಾದರೆ ನೀವು ನಂಬಿಕೆಯಿಂದ ಪ್ರೀತಿಯಿಂದ ಕೊಡ್ರಿ, ದೇವರು ಮೆಚ್ಕೊಳ್ತಾರೆ. ನಿಮ್ಮ ಕೋಟಿ ದುಡ್ಡನ್ನ ದೇವ್ರು ಕೇಳ್ತಾ ಇಲ್ಲ, ನಿಮ್ಮ ಲಕ್ಷ ದುಡ್ಡು ಕೇಳ್ತಾ ಇಲ್ಲ, ನಿಮ್ಮ ಆಸ್ತಿಯನ್ನು ಕೇಳ್ತಾ ಇಲ್ಲ. ನೀವು 10,000 ಕೊಡಿ, 5,000 ಕೊಡಿ ಕೇಳ್ತಾ ಇಲ್ಲ. ನೀವು ಎಷ್ಟು ಕೊಡ್ತೀರೋ ಅಷ್ಟನ್ನ ನಂಬಿಕೆಯಿಂದಲೂ ದೇವರ ಮೇಲೆ ಪ್ರೀತಿಯಿಂದಲೂ ಕೊಡ್ರಿ. ಆಗ ದೇವರು ಆಶೀರ್ವಾದ ಮಾಡ್ತಾರೆ. ಕೊಡುವಾಗಲೇ ಚಿಪ್ಪಡದನ ಚಂದಮಜ್ಜಿ 500 ರೂಪಾಯಿ ಕೊಟ್ಬಿಟ್ರಲ್ಲ, ನಾನು 100 ರೂಪಾಯಿ ಹೆಂಗೆ ಕೊಡ್ಲಿದ್ರು ಆಟ ಮಾಡ್ಕೊಂಡು ನೀವು 500 ಕೊಡಕ್ಕೆ ಬರಬೇಡಿ. ನಿಮಗೆ ಇರೋ ದುಡ್ಡು ಲಾಸ್ ಆಗ್ತದೆ. ಚಂದಮಜ್ಜಿಗೆ ದುಡ್ಡಿದೆ ಕೊಡ್ತಾರೆ, ನಿಮ್ಮ ಹತ್ರ ಇಲ್ಲ, ನಿಮ್ಮ ಹತ್ರ ಇರೋಷ್ಟೇ ಕೊಡ್ರಿ. ಚಂದಮಜ್ಜಿ 500 ಕೊಡ್ತಾರೆ ತಗೊಂಡು, ಶೋಭಾ 1,000 ಕೊಡ್ತಾರೆ ತಗೊಂಡು, ನೀನು 1,000 ಕೊಡಕ್ಕೆ ಬಂದರೆ ಪಾಪರಾಗೋದು ಯಾರು? ಅದಕ್ಕೆ ನಾನು ಹೇಳ್ತಿದ್ದೀನಿ, ಕಾಣಿಕೆ ಬಗ್ಗೆ ಬಲವಂತ ಇಲ್ಲ ಇಲ್ಲಿ. ಆದರೆ ಕೊಡಬೇಡಿ ಅಂತ ನಾವು ಹೇಳೋದಿಲ್ಲ, ಕೊಟ್ಟಿರೋದ್ರೆ ಉಳಿಸ್ಕೊತೀವಿ. ಆದರೆ ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ ಪ್ರಿಯರೇ, ಕಾಣಿಕೆ ಕೊಡುವಾಗ ಸ್ವಲ್ಪನಾದರೂ ಸೇರಿನೇ ಜಾಸ್ತಿ ಆದರೂ ಸೇರಿನೇ ದೇವರ ಮೇಲೆ ಪ್ರೀತಿಯಿಂದ ನಂಬಿಕೆಯಿಂದ ಕೊಡಿ. ನಿಮ್ಮ ಕಾಣಿಕೆ ದೇವರಿಗೆ ಸಮರ್ಪಕವಾಗ್ತದೆ. ಅವನು ಮಾಡ್ರಿ ಯಜ್ಞ ದೇವರಿಗೆ ತಗೊಳ್ತದೆ. ಇದರಿಂದ ನೀತಿವಂತನೆಂದು ಸಾಕ್ಷಿಯನ್ನು ದೇವರು ಅವನ ಕಾಣಿಕೆಯನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತನಾಡುತ್ತಿದ್ದ. ಇನ್ನೂ ಕೂಡ ಏಬೆಲನ ರಕ್ತ ದೇವರ ಜೊತೆ ಮಾತಾಡ್ತಿದೆ ಅಂತ ಲೆಕ್ಕ ಹಾಕಿ. ಅದಕ್ಕೇನೆ ರಕ್ತ ಯಾವತ್ತು ಮಾತಾಡ್ತದೆ ಬೇರೆ, ರಕ್ತ ಯಾವತ್ತು ಮಾತಾಡ್ತದೆ. ಇವತ್ತು ಯೇಸು ರಕ್ತ ನಮ್ಮ ಜೊತೆ ಮಾತಾಡ್ತಿದೆ, ಗೊತ್ತಾಯ್ತಾ? ಹಾಗೇನೆ ಏಬೆಲನ ರಕ್ತ ದೇವ್ರ ಜೊತೆ ಮಾತಾಡ್ತಿದೆ ಬೇರೆ. ಪ್ರೈಸ್ ಲಾರ್ಡ್, ಅರ್ಥ ಮಾಡ್ಕೊಳ್ಳಿ. ರಕ್ತದಲ್ಲಿ ಜೀವ ಇದೆ ಪ್ರಿಯರೇ. ಆ ಜೀವನ ಅವನು ತೆಗೆದುಬಿಟ್ಟ, ಯಾರು? ಕಾಯಿನ. ಅದಕ್ಕೆ ಅವನು ಶಾಪಗ್ರಸ್ತ ಆಗ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಓದಿದ್ರಿ ವಾಕ್ಯ, ಪಾಪ ಹೊಂಚು ಹಾಕಿಕೊಂಡಿರೋದನ್ನು ನೀವು ಓದಿದ್ರಿ. ಅದರ ಅರ್ಥ ಏನು ಗೊತ್ತಾ ಪ್ರಿಯರೇ? ನೀನೊಂದು ಪಾಪದಲ್ಲಿ ಬಿದ್ದಿದ್ರೆ ದೇವ್ರು ನಿನ್ನ ಹತ್ರ ಬಂದು ಎಚ್ಚರ ಮಾಡೇ ಮಾಡ್ತಾರೆ. ಬೇಡ ಬೇಡ ಅನಿತಾ, ಬೇಡ ಮಾಡಬೇಡ ಅಂತೇಳಿ ಸಭಾಪಾಲಕರ ಮೂಲಕ, ಮೂಗರಮ್ಮನ ಮೂಲಕ, ಜನಗಳ ಮೂಲಕ ನಿನಗೆ ಬಂದು ಎಚ್ಚರಿಸ್ತಾರೆ. ತೇಜ ನೀ ಪಾಪ ಮಾಡಬೇಡ ಎಚ್ಚರಿಸ್ತಾರೆ, ಲಿಖಿತ ನೀ ಪಾಪ ಮಾಡಬೇಡ ಎಚ್ಚರಿಸ್ತಾರೆ. ಆ ಎಚ್ಚರಿಸಿದ್ರು ಕೂಡ ನೀನು ಏನಾದರೂ ಮುಂದಕ್ಕೆ ಕಾಲು ಹಾಕಿದ್ರೆ ಆ ಪಾಪದಲ್ಲಿ ನೀನು ಸಿಕ್ಕಿಬಿಡ್ತೇವೆ. ಅದನ್ನೇ ಇಲ್ಲಿ ದೇವ್ರ ವಾಕ್ಯದಲ್ಲಿ ಏನು ಬರೆದಿದ್ದಾರೆ? ಪಾಪ ನಿನ್ನನ್ನು ಹೊಂಚಿ ಹಾಕಿಕೊಂಡಿರೋದು, ನೀನು ಅದನ್ನು ವಶಪಡಿಸ್ಕೋಬೇಕು. ನಿನ್ನನ್ನು ಆಳ್ವಿಕೆ ಮಾಡಿ ಬರೋಂಥ ಪಾಪಗಳಿದೆ ನೋಡು, ಅದನ್ನು ನೀನು ವಶಪಡಿಸ್ಕೋಬೇಕು. ನೀನು ಆ ಪಾಪದಲ್ಲಿ ಬೀಳಬಾರ್ದು. ಇವತ್ತು ಏನಾಗಿದೆ ಗೊತ್ತಾ? ಪಾಪದಲ್ಲಿ ಬಿದ್ದುಬಿಟ್ಟು ಬರ್ತಾರೆ, ಕೊನೆಗೆ ಪ್ರಾರ್ಥನೆ ಮಾಡಿರ್ತಾರೆ. ಪಾಪದಲ್ಲಿ ಬೀಳ್ತಾರೆ, ಕೊನೆ ಪ್ರಾರ್ಥನೆ ಮಾಡ್ತಾರೆ. ಇಲ್ಲ ಇಲ್ಲ ಪ್ರಿಯರೇ, ಪಾಪದಲ್ಲಿ ಬೀಳೋದಕ್ಕಿಂತ ಮೊದಲನೇ ಎಚ್ಚರದಲ್ಲಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್ ಕೆಳಗಡೆ ವಾಕ್ಯ ಯಾವುದಪ್ಪ? ತಮ್ಮನನ್ನು ಅಡವಿಗೆ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಕೊಂದೆ ಹಾಕ್ಬಿಟ್ಟ. ಕೋಪದ ಪ್ರತಿಫಲ ಏನಾಯಿತು? ಸಾವು ಬಂತದಲ್ಲಿ. ಅದು ಹೇಳ್ದಲ್ಲ. ಈಗ 10ನೇ ವಾಕ್ಯ ಓದಿ. ದೇವರು ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ ಕೇಳು. ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ನಿನಗೆ ಇಲ್ಲಿ ನೋಡಿ, ಆದಿಕಾಂಡ 4:1 ಏನು ಬರ್ದೈತಿ ಇಲ್ಲಿ? ಗರ್ಭಿಣಿಯಾಗಿ ಓದಪ್ಪ, ಒಂದು ಓದ್ರಿ. ಇಲ್ಲಿ ಶಾಪ ಬಂತು, ಅಲ್ಲಿ ಏನಾಯ್ತು ನೋಡಿ, ಓದಿ. ಆ ಪುರುಷನು ತನ್ನ ಹೆಂಡತಿಯಾದ ಯವ್ವಳನ್ನು ಕೂಡಲು ಯಾಕೆ ಗರ್ಭಿಣಿಯಾಗಿ ಕಾಯನನನ್ನು ಎತ್ತು ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದಾನೆ. ದೇವರ ಅನುಗ್ರಹದಿಂದ ಅವರೇನು ಯೆಹೋವ ಅಂದರೆ ದೇವರು ಕಣ್ರಿ. ದೇವರ ಅನುಗ್ರಹದಿಂದ ಗಂಡು ಮಗನ ಪಡೆದಿದ್ದರು. ಅದೇ ಆಶೀರ್ವಾದದಿಂದ ಗಂಡು ಮಗ ಪಡೆದಿರೋನು ಈಗ ಇಲ್ಲಿ ಬಂದಾಗ ಏನಾದ? ಶಾಪಗ್ರಸ್ತನಾದ. ಗಮನಿಸಿ ಪ್ರಿಯರೇ, ಆ ಕಾಯಿನ ಏನು ಮಾಡ್ದ? ಹುಟ್ಟುವಾಗ ದೇವರ ಅನುಗ್ರಹದಿಂದ ಹುಟ್ಟದ. ಆದರೆ
ಅವನು ತಪ್ಪು ಮಾಡಿ ಶಾಪಗ್ರಸ್ತನಾದ. ಹಾಗೇನೆ ಪ್ರಿಯರೇ, ನಾನು ನೀನು ಕೂಡ ದೇವರ ಆಶೀರ್ವಾದದಿಂದಲೇ ಹುಟ್ಟಿದವರು. ಆದರೆ ನಾವು ಮಾಡೋ ತಪ್ಪಿನಿಂದ ಶಾಪಗ್ರಸ್ತರಾಗ್ತೀವಿ. ನಾವು ಮಾಡೋ ತಪ್ಪಿನಿಂದ ಏನಾಗ್ತೀವಿ? ಶಾಪಗ್ರಸ್ತರಾಗ್ತೀವಿ. ಇವನು ಮಾಡೋದೇನು ಗೊತ್ತಾ? ಇವನು ಮಾಡೋ ತಪ್ಪು ಏನಾಯ್ತು ಗೊತ್ತಾ? ಇಲ್ಲಿ ಆ ಏಬಲನ್ನು ಏನು ಮಾಡ್ತಾನೆ? ಕೊಂದೇ ಬಿಡ್ತಾನೆ. ಕೊಂದಾಗ ದೇವರು ಬರ್ತಾರೆ, ಬಂದ ಮೇಲೆ ಕೇಳ್ತಾರೆ ಏನಂತ, ನೀನು ಏನು ಮಾಡಿದೆ? ನಿನ್ನ ತಮ್ಮನ ರಕ್ತ ನನ್ನ ಭೂಮಿಯಿಂದ ಕೂಗ್ತಾ ಇದೆ, ನೀನು ಯಾಕೆ ಅವನ ಏನು ಮಾಡ್ತದೆ ಗೊತ್ತಾರೆ? ಯಾಕೆ ಕೊಂದೆ ಅಂತ ಕೇಳಲಿಲ್ಲ. ದೇವರಿಗೆ ಗೊತ್ತು ಕೊಂದಿದ್ದಾರೆ ಅಂತೇಳಿ, ಯಾಕೆ ಕೊಂದೆ ಅಂತ ಕೇಳಲಿಲ್ಲ. ಆಗ ನೀನು ಸುರಿಸಿದ ನಿನ್ನ ತಮ್ಮನ ರಕ್ತದಿಂದ ನೀನು ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ಶಾಪ ಬಂತು. ನೋಡಿ, ಅವನು ಶಾಪ ತಂದ್ಕೊಂಬಿಟ್ಟ. ಒಳ್ಳೆ ಕೆಲಸ ಮಾಡೋದು ಆಗಲೇ ಹೇಳಿದ್ರ ದೇವರು, ಒಳ್ಳೆ ಕೆಲಸ ಮಾಡು, ಪಾಪ ಬರ್ತಾ ಇದೆ ಅಂತೇಳಿ. ಅಲ್ಲಲ್ಲಿಯಾ ಅಲ್ಲಲ್ಲಿ 7ನೇ ವಾಕ್ಯದಲ್ಲಿ ಏನಾದ್ರು, ಒಳ್ಳೆ ಕೆಲಸ ಮಾಡು, ಪಾಪ ಹೊಂಚಾಗ್ತಿದೆ, ಬೇಡ ಕಣೋ ಬಿಟ್ಬಿಡು. ಆಗ ಅವನು ಇನ್ನೊಂದು ಸಲ ಕೊಡುವಾಗ ಒಳ್ಳೆ ಕಾಣಿಕೆ ಕೊಡ್ಬೋದಿತ್ತಲ್ವ. ಇವ್ರು ಏನು ಮಾಡ್ದ? ಬರೀ ಕೇವಲ ತಮ್ಮನ ಹೊಗಳ್ಬಿಟ್ರು, ನೀನು ಕೋಪ ಬಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಕೊಂದೇ ಬಿಟ್ಟ. ಕೊಂದಿರೋ ಪ್ರತಿಫಲ ಆತನ ರಕ್ತ ಇವತ್ತು ಕೂಗ್ತಾ ಇದೆ ಪ್ರೇರೆ. ಅಲ್ಲಲ್ಲಿಯಾ ಅಲ್ಲಲ್ಲಿಯಾ. ನೆಕ್ಸ್ಟ್ ನಾನೇ ಓದ್ತೀನಿ. ಈ ಭೂಮಿಯನ್ನು ವ್ಯವಸಾಯ ಮಾಡಿದ್ರೆ ಇನ್ನು ಫಲಿಸುವುದಿಲ್ಲ, ಭೂಲೋಕದಲ್ಲಿ ಅಲಿಯವನು ದೇಶಭ್ರಷ್ಟನೂ ಆಗಿರುವಿ. ದೇವರು ಶಾಪ ಕೊಟ್ಬಿಡ್ತಾರೆ. ಇನ್ನು ಕಾಯಿನ ಏನೇ ನೆಟ್ಟರು ಫಲ ಕೊಡೋದಿಲ್ಲ. ಏನೇ ಮಾಡೋದು, ಕೆಲವೊಂದು ಜನ ನೋಡಿದ್ರೆ ದರಿದ್ರದ ಕೈ ತರ್ತಾರೆ. ಈಗ ಪ್ರೇ ಮಾಡಿದ ಅಪ್ಪನ ಕೈ ಭಾಳ ಅದೃಷ್ಟವಂತ ಕೈ. ಅವ್ರು ಏನೇ ಕೆರೆದುಬಿಟ್ಟು ಗಿಡ ನೆಟ್ಬಿಟ್ರೆ ಗ್ಯಾರಂಟಿ ಫಸಲು ಕೊಡ್ತಾರೆ. ಅಂಥ ಆಶ್ರಯದ ಕೈ ಅವ್ರದ್ದು. ನಾವು ನೆಟ್ಟರೆ ಬರೋದೇ ಇಲ್ಲ. ಹಂಗೆ ಕೆಲವೊಂದು ಕೈಗಳ ನೋಡಿದರೆ, ಗಿಡ ನಡೆಸ್ಬೇಕಿದ್ರೆ, ನಾಟಿ ನಡೆಸ್ಬೇಕಿದ್ರೆ, ಊರಲ್ಲಿರೋ ಯಾವುದೋ ಒಬ್ಬ ವ್ಯಕ್ತಿನ ಕರೆಸ್ಬಿಟ್ಟು ಅವನ ಕೈಲೇ ಫಸ್ಟ್ ನಾಟಿ ನಡೆಸ್ತಾರೆ. ನೋಡಿದ್ದೀರಾ? ಯಾಕೊತ್ತಾ? ನೋಡಿದ್ದೀರಾ? ಫಸ್ಟ್ ನಾಟಿ ನಡೆಸ್ತಾರೆ. ಯಾಕೊತ್ತಾ? ಅವನ ಕೈ ಒಳ್ಳೆ ಕೈ ಇದ್ದೇಳಿ. ಹಂಗೆ ಇವನ ಕೈ ಈಗ ದರಿದ್ರದ ಕೈ ಆಗೋಯ್ತು. ಏನೇ ನೆಟ್ಟರು ಕೂಡ ಏನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಾಮಿ. ಆಗ ಅವನು ಹೇಳ್ತಾನೆ, ಆವಾಗ ಇಷ್ಟೆಲ್ಲ ಮಾಡಿದ್ಮೇಲೆ ಕೊನೆ ಇವನಿಗೆ ಬುದ್ಧಿ ಬರ್ತದೆ. ನೋಡಿ ಏನಂತ 13ನೇ ವಾಕ್ಯ ಹೋದಪ್ಪ. ಕಾಯನನು ಯೆಹೋವನಿಗೆ ನನ್ನ ಅಪರಾಧ ಫಲ ಕೊಡದಷ್ಟಾಗಿ ನೀನು ಈ ಹೊತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ. ನಿನ್ನ ಸಾನ್ನಿಧ್ಯವು ತಪ್ಪಿತು. ನಾನು ಲೋಕದಲ್ಲಿ ಅಲೆಯುವವನು ದೇಶಭ್ರಷ್ಟನೂ ಆಗಬೇಕಿತ್ತು. ಬೇಕಾಯ್ತು. ಇದಲ್ಲದೆ ನನ್ನನ್ನು ಕಂಡವರು ಕೊಲ್ಲುವರು ಎಂದು ಹೇಳಿದನು. ನೋಡಿ 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 ಪ್ರಿಯರೇ, ಯಾವಾಗ ದೇವರದ ದೂರ ಆಗ್ಬಿಟ್ಟ ಅವನ ಕಂಡ್ರೆ ಜನ ಸಾಯಿಸ್ತಾರೆ. ಈಗ ಬ್ಯಾಡ್ದಲ್ಲಿ ಕೆಲಸ ಮಾಡಿದ ಜನ ಏನು ಮಾಡ್ತಾರೆ? ಇಟ್ಕೊಳ್ತಾರ? ಎಂತೆಂಥ ರೌಡಿಗಳನ್ನ ಎತ್ತಾಕ್ಬಿಟ್ರು ನೋಡಿದ್ರ? ಹಾಗೆ ಇವನು ತಮ್ಮನ ಕೊಂದಿರೋದಕ್ಕೆ ಜನಗಳು ಬಿಡ್ತಾರ? ಅಲ್ಲಿ ಏನು ಮಾಡಿದ್ರೆ ಅಲ್ಲಿ ದೇವ್ರು ಹಾಕಿದ್ರೆ ಬಿಡ್ತಿದೆ, ಕಾಯಿ ನನಗೆ ಅವನ ಅಪರಾಧ ಫಲ ತಾಳ. ಈಗ ಅವನು ಹೇಳ್ತಾನೆ, ಇಷ್ಟೆಲ್ಲ ಆದಮೇಲೆ ದೇವ್ರು ಯಾವಾಗ ನೀನು ಫಲ ಕೊಲಿಸೋದಿಲ್ಲ, ನೀ ಭೂಮಿ ಮೇಲೆ ಇದ್ದರೂ ವೇಸ್ಟೇ, ಯಾವಾಗ ಹೇಳಿದ್ರು ಆಗ ಇವನಿಗೆ ಬುದ್ಧಿ ಬರ್ತದೆ. ಆಗ ಅವನು ಹೇಳ್ತಾನೆ, ಸ್ವಾಮಿ ನನ್ನ ಅಪರಾಧ ಫಲ ತಾಳ್ಲಿಕ್ಕಾಗದಷ್ಟಾಗಿದೆ, ನಾನು ಇವತ್ತು ನಿನ್ನಿಂದ ದೇಶದಿಂದ ಹೋಗ್ಬೇಕಲ್ಲ ಅಂತ ಕೇಳಿದಾಗ ದೇವರಿಗೆ ಆ ಕ್ಷಣದಲ್ಲೇ ಕನಿಕರ ಬಂದ್ಬಿಡ್ತದೆ. ನೀವು ಅಷ್ಟೇ ಏನಾದರೂ ಗೊತ್ತಿಲ್ಲದೇ ಪಾಪ ಮಾಡಿಬಿಟ್ರೆ ದೇವ್ರ ಹತ್ರ ಬಂದು ಒಪ್ಕೊಳ್ಳಿ, ದೇವರು ನಿಮ್ಮ ಮೇಲೆ ಕನಿಕರ ತೋರಿಸ್ತಾರೆ. ನೋಡಿ ಮಗಂತಾನೆ, ಅಪ್ಪ ನನ್ನ ಅಪರಾಧ ತಾಳ್ಲಿಕ್ಕೆ ಆಗ್ತಾಯಿಲ್ಲಪ್ಪ, ನೀನು ನನ್ನ ಈ ದೇಶದ ಓಡಿಸ್ಬಿಡ್ತಾ ಇದ್ದಲ್ಲಪ್ಪ, ನೀನೇ ನನಗೆ ಇಲ್ಲ ಅಂದರೆ ನಾನು ಹೆಂಗಪ್ಪ ಜೀವಿಸ್ಲಿ? ಈ ಲೋಕದಲ್ಲಿ ಅಲಿಯವನಾಗಿದ್ದೀನಿ, ದೇಶ ಭ್ರಷ್ಟನಾಗಿದ್ದೀನಿ, ನಾನು ಈ ಥರ ಮಾಡಿದ್ದಕ್ಕೆ ನನ್ನ ಕಂಡು ಜನಗಳೆಲ್ಲ ಕೊಲ್ತಾರಲ್ಲಪ್ಪ. ಅಲ್ಲಿಯ ಕೊಲ್ತಾರಲ್ಲಪ್ಪ ಅಂತ ಹೇಳಿದಾಗ 15ನೇ ವಾಕ್ಯದಲ್ಲಿ ಸ್ವಾಮಿ ಅಲ್ಲಿ ಹೇಳ್ತಾರೆ ಏನಂತ ಗೊತ್ತಾ? ಅದಕ್ಕೆ ಯೆಹೋವನು ಕಾಯಿನನ ಪ್ರಾಣ ತೆಗೆದುಕೊಂಡವನಿಗೆ 7ರಷ್ಟು ಪ್ರತಿದಂಡನೆ ಆಗುವುದು ಎಂದು ಹೇಳಿ ಅವನನ್ನು ಕೊಲ್ಲದಂತೆ ಒಂದು ಗುರುತಿಟ್ಟನು. ಆ ಗುರುತು ಬೇರೆ ಯಾವುದೂ ಅಲ್ಲ, ಪವಿತ್ರಾತ್ಮನ ಮುದ್ರೆನೇ ಬೇರೆ. ನೀನು ಪಾಪ ಮಾಡಿರ್ತೀಯ, ನಿನ್ನ ಊರು ಜನಗಳು ತಿರಸ್ಕಾರ ಮಾಡ್ತಾರೆ, ಇನ್ನೇನು ನಿನ್ನ ಕೊಲ್ಲಬೇಕು ಅಂತ ಒತ್ತಾಡ್ತಿರ್ತಾರೆ, ಎಲ್ಲರ ಮುಂದೆ ನೀನು ತಪ್ಪಿತಸ್ಥಾಗಿರ್ತೀಯ, ದೇವ್ರ ಮುಂದೆ ತಪ್ಪಿತಸ್ಥಾಗಿರ್ತೀಯ. ನೀನು ಬಂದು ಅಪ್ಪ ನಾ ತಪ್ಪಾಗೋಯ್ತು, ಇನ್ನು ಮುಂದಕ್ಕೆ ಮಾಡೋದಿಲ್ಲಪ್ಪ, ನನ್ನ ಅಪರಾಧ ಭಯಂಕರವಾಗಿದೆ ಅಂತ ಹೇಳಿದ ತಕ್ಷಣ ನನ್ನ ದೇವರು ಬಂದು ನಿನ್ನ ಮೇಲೆ ಆತ್ಮನ ಮುದ್ರೆ ಹಾಕ್ತಾರೆ. ಆ ಗುರುತನ ಆಗ್ತದೆ. ಅದೇನು ಗೊತ್ತಾ? ದೇವರ ಆತ್ಮನ ಮುದ್ರೆ. ಸೈತಾನಿಗೆ ಮುಟ್ಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಅಲ್ಲಲ್ಲಿಯ ಅಲ್ಲಲ್ಲಿಯ ನೋಡಿದ್ರ ಆ ಕಾಯಿನ ಮಾಡಿ ತಪ್ಪುತ್ತಾನೆ. ಅದೇ ಫಸ್ಟೇ ಹೇಳಿದ್ರು, ಹೊಲದ ಬೆಳೆನ ಮಾಡುವಾಗ ನೀನು ಯಾಕೆ ತಲೆ ಬಗ್ಗಿಸ್ಕೊಂಡಿದ್ಯಾ, ಯಾಕೆ ನೀನು ಕೋಪಿಸ್ಕೊಂಡಿದ್ಯಾ,
ನೀನು ಒಳ್ಳೆ ಕೆಲಸ ಮಾಡ್ತಾರೆ ಭಕ್ತಿ ಇರೋದು ಆಗಲೇ ಬುದ್ಧಿ ಬರ್ಬೋದಿತ್ತಲ್ಲ. ಹೋಗಲಿ, ತಮ್ಮನ ಕಾಡಿಗೆ ಕರ್ಕೊಂಡೋಗಾದ್ರೂ ಯೋಚನೆ ಮಾಡ್ಬೇಕಾಯ್ತಲ್ಲ. ತಮ್ಮನ ಮೇಲೆ ಕೊಲೆ ಮಾಡಿಬಿಟ್ಟು ಆಗಲೂ ಯೋಚನೆ ಮಾಡಬೇಕಾಗಿತ್ತಲ್ವಾ? ನಿಜ ಅಲ್ವಾ? ಆದರೆ ಅವನೇನು ಮಾಡ್ದ, ಎಲ್ಲ ಥರದ ದುಡುಕಿ ಅದಕ್ಕೆ ಹೇಳೋದು ಕೋಪ ಬಂದವನಿಗೆ ಬುದ್ಧಿ ಕಡಿಮೆ. ಅರ್ಥ ಮಾಡ್ಕೊಳ್ಳಿ. ದುಡುಕಿ ಏನು ಮಾಡಿದ ಗೊತ್ತಾ? ಅವನು ಪಾಪ ಇಷ್ಟ ಆದ, ಕೊನೆಗೆ ಪಾಪ ಅವನ ವಶಪಡಿಸ್ಕೊಬಿಡ್ತು. ಕೊನೆಗೆ ದೇವರಿಂದ ಶಾಪ ಬಂದ್ಬಿಡ್ತು. ನೀನು ನಟ್ಟದ್ದು ಏನು ಆಗೋದಿಲ್ಲ ಅಂತ ಹೇಳ್ಬಿಡ್ತು. ಇನ್ನು ಮುಂದಕ್ಕೆ ಹುಟ್ಟೋದ ಜನಗಳು ನನ್ನ ಮೇಲೆ ಕಂಟ ಕೊಂದಾಕ್ಬಿಡ್ತಾರಲ್ಲಪ್ಪ ಅಂತ ಹೇಳಿದಾಗ ದೇವ್ರು ಹೇಳಿದ್ರು, ಕಾಯಿನನ್ನು ಕೊಂದುಬಿಟ್ರೆ ಅವನಿಗೆ 7 ವರ್ಷ ದಂಡನೆ ಕೊಟ್ಬಿಡ್ತೀವಿ. ಕಾಯಿನನ್ನು ಕೊಂದವರಿಗೆ 7 ವರ್ಷ ದಂಡನೆ ಕೊಡೋದಲ್ಲದೇನೆ ಕಾಯಿನನ್ನು ಯಾರು ಕೊಲ್ಲಬಾರ್ದು ನೋಡು ಅವನ ಮೇಲೆ ಒಂದು ಮುದ್ರೆಯನ್ನು ಹಾಕಿದ್ರಂತೆ ಸ್ವಾಮಿ. ನೋಡಿ, ಅಲ್ಲಿಂದ ಕಾಯಿನನು ದೇವರ ಸನ್ನಿಧಾನದಿಂದ ಹೊರಟು ನೋದು ಎಂಬ ದೇಶದಲ್ಲಿ ವಾಸಿಸಿದನು. ಅದು ಏದೆನ್ ಸೀಬೆಯ ಮೂಡಲಲ್ಲಿರುವುದು, ಅಂದರೆ ಪೂರ್ವ ದಿಕ್ಕಲ್ಲಿ. ಅವನು ಭೂಮಿನೇ ಬಿಟ್ಟು ಹೋಗಬೇಕು ಅಂತ ಹೇಳಿದಂಥ ದೇವರು ಅವನ ಕಳಿಸಿದ ಮೇಲೆ ಅವನು ಬೇರೊಂದು ಕಡೆಯಲ್ಲಿ ವಾಸ ಮಾಡ್ದ. ಹಾಗೇನೆ ಅದರಲ್ಲಿ 23ನೇ ವಾಕ್ಯ ತಗೊಳ್ಳಿ. 22ನೇ ವಾಕ್ಯದಲ್ಲಿ ಆದಮನಿಗೆ ನಯ ಮಾತಾಡ್ತಕ್ಕಂಥ ಒಬ್ಬ ಮಗಳು ಕೂಡ ಇದ್ದರು. ಬರೀ ಆದಮನಿಗೆ ಮಕ್ಕಳು ಇವರು ಮಾತ್ರ ಅಲ್ಲ. ಅಲ್ಲಿ 22ನೇ ವಾಕ್ಯ ಓದ್ಬಿಡ್ತೀನಿ, ಓದ್ತೀರಾ ಯಾರ್ದೊಬ್ಬರು? ಇದೊಂದು ಸ್ವಲ್ಪ ಇರಲಿ. ನಾನು ಆಗಲೇ ಮಗಳ ಬಗ್ಗೆ ಹೇಳ್ತಿದ್ದೆ ನೋಡಿ. ಚಿಲ್ಲ ಎಂಬಳು ತೂಬಲ್ ಕಾಯಿನತ್ತಳು. ಅವನು ಕುಲುಮೆ ಮಾಡಿ ತಾಮ್ರದ ಆಯುಧದಿಂದ ತೂಬಲ್ ಕಾಯಿನ ತಂಗಿ ನಯಾಮ. ಹಾಗೆ ಈ ಕಾಯನ ಯಾರಿತ್ತು? ಒಬ್ಬರು ತಂಗಿ ಇದ್ಲು, ನಯಾಮ ಅಂತೇಳಿ. ಅದ್ರ ಬಗ್ಗೆ ನಾನು ಬರೋವರದಲ್ಲಿ ವಿವರಿಸ್ತೀನಿ. ಹಾಗಾದರೆ ಆದಮನಿಗೆ ಸದ್ಯಕ್ಕೆ ಕಾಣುವಂಥ ಮಕ್ಕಳು ಯಾರು? ಆದಮನಿಗೆ ಕಾಣುವಂಥ 2 ಮಕ್ಕಳು ಕಾಯಿನ, ಏಬೇಲ. ಹೇಳೋಕೆ ಜೋರಾಗಿ, ನಯಾಮ ಹೇಳಿ. ಯಾರಲ್ಲ? ಕಾಯಿನ, ಏಬೇಲ, ನಯಾಮ, 3 ಮಕ್ಕಳು. ಹೌದಲ್ಲ? ಇದು ಪ್ರಥಮ ಮಕ್ಕಳು ಈ ಲೋಕದಲ್ಲಿ. ಅರ್ಥ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಇದು ಪ್ರಥಮ ಮಕ್ಕಳು. ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರಿಯರೇ, ಇದರಿಂದ ನಾವು ಕಲ್ತ್ಕೋಬೇಕಾಗಿರ್ತಕ್ಕಂಥ ಪಾಠ ಏನಂತಂದರೆ ಪ್ರಿಯರೇ, ನೀವು ದೇವರ ಅನುಗ್ರಹದಿಂದ ಹುಟ್ಟಿದವರು. ನೀವು ಬೆಳೀತಾ ಬಂದಾಗ ನಿಮ್ಮ ತಪ್ಪಿನಿಂದ ನೀವು ಶಾಪಗ್ರಸ್ತರಾಗ್ತೀರ ಹೊರತು ದೇವರ ತಪ್ಪಿನಿಂದ ಅಲ್ವಾ? ಈಗ ಅಲ್ವಾ? 2ನೇದು, ನೀವು ದೇವರಿಗೆ ಮೆಚ್ಚುವಂಥ ರೀತಿಯಲ್ಲಿ ನಡಿಬೇಕು. ನಿಮ್ಮ ಪ್ರಥಮ ದಿನದ ಪ್ರಥಮ ಸಮಯವನ್ನು ದೇವರಿಗೆ ಕಾಣಿಕೆ ಕೊಡಿ. ಪ್ರಥಮ ದಿನದ ಪ್ರಥಮ ಸಮಯವನ್ನು ದೇವರಿಗೆ ಕಾಣಿಕೆ ಕೊಡಿ. ವಾರದ ಮೊದಲನೇ ದಿವಸ ಭಾನುವಾರ ದೇವರಿಗೆ ಕೊಡಿ. ವಾರದ ಮೊದಲ ದಿವಸ ಯಾವುದವ? ಭಾನುವಾರ ತಾನೆ. ಈ ಭಾನುವಾರನ ದೇವರಿಗೆ ಕೊಡಿ. ಅದು ಮಾತ್ರ ಕೊಡೋದಿಲ್ಲ. ಅವತ್ತೇ ಹಾಲು ತುಪ್ಪ ಮದುವೆ ಅದು ಇದು. ಹಲ್ಲೆಲೂಯಾ. ನಿಜ ಅಲ್ವಾ? ಪ್ರಥಮ ದಿನದನ್ನು, ವಾರದ ಪ್ರಥಮ ದಿನವನ್ನು ದೇವ್ರಿಗೆ ಕೊಡಿ. ತಿಂಗಳಲ್ಲಿ ಪ್ರಥಮ ದಿನ ಪ್ರಾರ್ಥನೆ ಇದೆ. ಬನ್ನಿ ನಮ್ಮ ಸಿಟಿಲಿರೋ ಚರ್ಚಿಗೆ. ಪ್ರಥಮ ದಿನ ಪ್ರಾರ್ಥನೆ ಇದೆ. ತಿಂಗಳಲ್ಲಿ ಪ್ರಥಮ ದಿನ ಅಲ್ಲಿ ಪ್ರಾರ್ಥನೆಗೆ ಬನ್ನಿ. ಹಲ್ಲೆಲೂಯಾ. ಬೆಳಿಗ್ಗೆ ಎದ್ದ ಪ್ರಥಮ ದಿನ, ವಾರದ ಪ್ರಥಮ ದಿನ ಭಾನುವಾರ, ತಿಂಗಳ ಪ್ರಥಮ ದಿನ ಆಲಯದಲ್ಲಿ ಪ್ರಾರ್ಥನೆ ಇದೆ. ಹಾಗೆ ನಿಮಗೆ ಜೀವಮಾನದಲ್ಲಿ ನಿಮ್ಮ ಸಂಬಳದ ಪ್ರಥಮ, ಹೊಲದ ಬೆಳೆಯ ಪ್ರಥಮ, ಹಸುವಿನ ಹಾಲಿನಲ್ಲಿ ಪ್ರಥಮ, ಕುರಿಗಳಲ್ಲಿ ಪ್ರಥಮ, ಹೀಗೆ ಪ್ರಥಮ ಫಲಗಳನ್ನು ನೀವು ಕಾಣಿಕೆಯಾಗಿ ಕೊಡ್ತಾ ಬಂದರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡೇ ಮಾಡ್ತಾರೆ. ಆದರೆ ನೀವು ಯೋಚನೆ ಮಾಡಿ ಮಾಡೋದಾದರೆ ಭಾನುವಾರ ದಿವಸ ವಾರದ ಪ್ರಥಮ ದಿನ ನಾನು ಹೋಗಬೇಕೋ, ಅಲ್ಲಿ ಮದುವೆಗೆ ಹೋಗ್ಬೇಕೋ, ಚರ್ಚಿಗೆ ಹೋಗ್ಬೇಕೋ, ಚರ್ಚಿಗೆ ಹೋಗ್ಬೇಕಂದ್ರೆ ನೀವು ಚರ್ಚಿಗೆ ಬಂದರೂ ನಿಮಗೆ ಆಶೀರ್ವಾದ ಇಲ್ಲ. ಯಾಕೆಂದೇಳಿ ನಿಮ್ಮ ಮನಸ್ಸೆಲ್ಲ ಮದುವೆ, ಅಲ್ಲೆಲ್ಲೂ ಸ್ತುತಿ ಮಾಡಿರಿ ಅಂತ ಹೇಳಿದಾಗ ನಿಮ್ಮ ಮನಸ್ಸಲ್ಲ ಏನು ಗೊತ್ತಾ? ಅಯ್ಯೋ ಒಳ್ಳೆ ಊಟ ಕಳ್ಕೊಬಿಟ್ಟೆ, ಏನು ಮಾಡಿ ಏನು ಪ್ರಯೋಜನ? ಅಲ್ಲಲ್ಲಿಯ ಪ್ರಥಮ ದಿನವನ್ನು ದೇವರಿಗೆ ಕೊಡಬೇಕು. ನಾನು ಒಂದು ಭಾನುವಾರ ಮಿಸ್ ಮಾಡೋದಿಲ್ಲ. ಮದುವೆನಿರಲಿ, ಮುಂಜಿನಿರಲಿ, ಏನೇ ಇರಲಿ, ಭಾನುವಾರ ಬಂದೇ ಬರ್ತೀನಿ ಪ್ರಿಯರೇ. ಅಲ್ಲಲ್ಲಿಯ ಪ್ರಥಮ ತಿಂಗಳ ಪ್ರಥಮ ದಿನ, ಅದು ಈ ನೆಕ್ಸ್ಟ್ ಮಂತ್ 1ನೇ ತಾರೀಕು ಭಾನುವಾರನೇ ಬಿದ್ದಿದೆ. ಬರೋ ವಾರ ಎಷ್ಟು ಜನ ಬರ್ತೀರ ನೋಡ್ತೀನಿ. ಅದು ಕೂಡ ಪ್ರಥಮ ದಿನನೇ ಆಗಿದೆ. ಅಲ್ಲಲ್ಲಿಯ ಹಾಗಾದರೆ ನಮ್ಮ ಜೀವಿತದ ಪ್ರಥಮವನ್ನು ದೇವರಿಗೆ ಕಾಣಿಕೆ ಕೊಡೋದು. ಇವತ್ತು ಆಮೇಲೆ ಏನು ಮಾಡ್ದ? ಅವನ ವ್ಯವಸಾಯದ ಅವನ ಕುರಿಗಳ ಪ್ರಥಮವನ್ನು ದೇವರಿಗೆ ಕೊಟ್ಟ. ಆದರೆ ಇವ್ನ ಕಾಯಿನ ಏನು ಮಾಡ್ದ? ಕೆಲವನ್ನ ಆಯ್ಕೆ ಮಾಡ್ದಂತ ಬರ್ತಿದೆ. ನೀವು ಕೆಲವನ್ನ ಆಯ್ಕೆ ಮಾಡಿ ಬರಬೇಡಿ, ಪ್ರಥಮವನ್ನು ದೇವರಿಗೆ ಕೊಡಿ. ಇವತ್ತಿನ ಪ್ರಥಮ ದಿನ, ಪ್ರಥಮ ಕ್ಷಣವನ್ನು ನಾವು ದೇವರಿಗೆ ಕೊಟ್ಟು ತಿಂಗಳ ಕೊನೆಗೆ ನಾವು ಬಂದಿದ್ದೀವಿ. ಇವತ್ತು ಕೊನೆಯ ವಾರ, ಬರೋ ಜೂನ್ ಫಸ್ಟ್ ದಿವಸನೇ ಭಾನುವಾರ ಬಿದ್ದಿದೆ.
ನೋಡೋಣ ಯಾರೆಲ್ಲ ಬರ್ತಿರೋದ್ರೆ ಸಿಟಿ ಪ್ರಾರ್ಥನೆ ಎಲ್ಲ ಇಲ್ಲಿ ಪ್ರಾರ್ಥನೆ ಇರುತ್ತೆ, ಬನ್ನಿ. ಎರಡೇ ಬಂದಿದೆ. ಆಮೇಲೆ ಪ್ರಥಮ ಭಾನುವಾರ 1ನೇ ತಾರೀಕಿಗೆ ಬಂದಿದೆ. ಬರ್ತೀರಾ? ಗ್ಯಾರಂಟಿನ? ಪ್ರೈಸ್ ಲಾರ್ಡ್. ಆಮೇಲೆ ಹಾಗೇನೆ 31ನೇ ತಾರೀಕು ಶನಿವಾರ ದಿವಸ GLS ಅಂತೇಳಿ ಇಡೀ ಪ್ರಪಂಚದಾದ್ಯಂತ ನಡೀತಾ ಇರೋದೊಂದು ಕಾರ್ಯಕ್ರಮ ಇದೆ. ದಯವಿಟ್ಟು ಸಿಟಿಗೆ ಬನ್ನಿ. ನಮ್ಮ ಚರ್ಚ್ನಲ್ಲಿ ನಡೆಯುವಂಥದ್ದು. ಪ್ರತಿಯೊಬ್ಬರಿಗೂ 100 ರೂಪಾಯಿ ಶುಲ್ಕ ಇದೆ. ನನಗಲ್ಲ, ಆ ಪಾಸ್ಟ್ರಿಗೂ ಅಲ್ಲ, ಬಂದಿರತಕ್ಕಂಥ ಘನ ಸೇವಕರಿಗೆ ಮತ್ತು ಊಟದ ವ್ಯವಸ್ಥೆ ಇರುವಂಥ ಕಾರಣಕ್ಕೋಸ್ಕರ ಅವ್ರಿಗೆ ಕೊಡಬೇಕಾಗಿದೆ. ಆ ಒಂದು GLS ಪ್ರಾರ್ಥನೆಗೆ ದಯವಿಟ್ಟು ಎಷ್ಟು ಜನ ಆಗುತ್ತೋ ಅಷ್ಟು ಜನ ಬನ್ನಿ. ನಿಮಗೆ ತುಂಬ ದೂರ ಇರೋರಿಗೆ ಒಂದು ಅನುಕೂಲ ಮಾಡಿ ಕೊಡ್ತಾ ಇದ್ದೀನಿ. ಶುಕ್ರವಾರ ಸಾಯಂಕಾಲನೇ ನನ್ನ ಮನೆಗೆ ಬರ್ಬೋದು. ಅಲ್ಲಲ್ಲಿಯ ಶನಿವಾರ ಬೆಳಿಗ್ಗೆ ಎದ್ದೋಗೋಣ. 3 ಗಂಟೆ ಮುಗಿದ ಮೇಲೆ ನೀವು ಮನೆಗೆ ಬರೋರು ಬನ್ನಿ, ಇಲ್ವಾ ನಮ್ಮ ಮನೆಗೆ ಬನ್ನಿ, ತೊಂದರೆ ಇಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಅವಕಾಶ ಮಾಡಿಕೊಡ್ತಾಯಿದ್ದೀನಿ. ಭಾನುವಾರ ಸ್ವಾಮಿ ಶನಿವಾರ ದಿವಸ ನಿಮಗೆ ಯಾರಿಗೆಲ್ಲ ನಿಮಗೆ ಆಗೋದಿಲ್ವೋ ಅವರು ಶುಕ್ರವಾರ ಸಾಯಂಕಾಲ ನಮ್ಮ ಮನೆಗೆ ಬನ್ನಿ, ತೊಂದರೆ ಇಲ್ಲ. ಅಲ್ಲಲ್ಲಿಯ ನಮ್ಮ ಮನೇಲಿ ಇಕ್ಕಟ್ಟಾದರೂ ಪರವಾಗಿಲ್ಲ, ಹೆಂಗಾದ್ರೂ ತುರ್ಕ್ತೀವಿ. ಬಸ್ಸಲ್ಲಿ ಕಂಡಕ್ಟರ್ ತುರ್ಕ್ತಾ ನೋಡಿ, ಹಂಗೆ ತುರ್ಕಿ ಆದರೂ ಮಲಗಿಸ್ತೀವಿ. ಏನಪ್ಪ? ಅವತ್ತೇ ನೈಟ್ ಪ್ರೇಯರ್ ಬೇಕಿದ್ರೆ ಮಾಡ್ಬಿಡೋಣ, ತೊಂದರೆ ಇಲ್ಲ. ಅಲ್ಲಲ್ಲಿಯ ಬೆಳಿಗ್ಗೆ ಎದ್ದು ನಾವು ಪ್ರಾರ್ಥನೆಯನ್ನು ಮುಗಿಸಿ ನಾವು ನಮ್ಮ ಮನೆಗೆ ಬರ್ಬೋದು. ಅದು ಲೇಟ್ ಆಗಿದ್ರೆ ವಾಪಸ್ ನನ್ನ ಮನೆಗೆ ಪುನಃ ಬರ್ಬೋದು. 2 ದಿವಸ ರಜಾ ಹಾಕೊಂಡು ಬನ್ನಿ, ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಅಲ್ಲಲ್ಲಿಯ 31ನೇ ತಾರೀಕು ಮಿಸ್ ಮಾಡಬಾರ್ದು. ಆದಷ್ಟು ಜನ ಬರಲೇಬೇಕು. ಆಮೇಲೆ ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್.